ಯುವ ಸಮಾವೇಶವನ್ನು ಮೊದಲ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರುಣ್ ಮಲ್ಲಿಗೆ ಪಾರ್ಥಸಾರಥಿಯವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ನಮೋ ಭಗವತೆ ಪುರುಷಾಯ ತುಭ್ಯಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वं अरोगत अजाड्यं वाक्पटुत्वं च हनुमत्स्मरणात् भवेत्. मातर्मे मातरीश्वन् पितृतलगुरो भ्रातरिष्टाब्धबन्धो स्वामिन् सर्वान्तरत्वन् आचरचरितज्जन्मूर्त्या मयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं ಶಾಶ್ವತೀಂ ಆಶುದೇವ. ನಮೋ. ಪರಮಾತ್ಮನ ಪಾದಪದ್ಮಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಎಲ್ಲ ದೇವಾನುದೇವತೆಗಳಲ್ಲಿ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಸಂತ ಮಹಂತರಲ್ಲಿ ದೂತ ಅವಧೂತರಲ್ಲಿ ಎಲ್ಲ ಭಕ್ತ ಸಜ್ಜನರಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂಥ ಒಂದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ವಿಭಾಗದ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯವರಿಗೆ ಹಾಗೂ ಇಂತಹ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಹುಬ್ಬಳ್ಳಿಯಲ್ಲಿ ಧರ್ಮಧ್ವಜವನ್ನು ಎತ್ತಿಡಿ ಕಾರಣರಾಗಿರತಕ್ಕಂಥ ಐತಾಳ್ರವರಿಗೆ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಅದ್ಭುತವಾಗಿರತಕ್ಕಂಥ ಪ್ರೇರಣೆ ನೀಡಿ ಬಡಿದೆಬ್ಸೋದಕ್ಕೆ ಬಂದಿರತಕ್ಕಂತಹ ಕರ್ನಾಟಕದ ಚಾಟಿ ಏಟು ಅಂತಲೇ ಗುರುತಾಗಿರತಕ್ಕಂಥ ಆದರ್ಶ ಗೋಖಲೆ ಅವರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳಲ್ಲಿ ಹೇಳ್ತಾ, ಡಾಕ್ಟರ್ ನಾಡಗೌಡವರು ಜೀವನ ಪೂರ್ತಿ ಅಭಿನವ ಧನ್ವಂತರಿಯಾಗಿ ವೈದ್ಯರಾಗಿ ಎಷ್ಟು ಜನಕ್ಕೆ ಬದುಕನ್ನು ಒಂದು ಪುನರ್ ಜನ್ಮವನ್ನು ಕೊಟ್ಟಿದ್ದಾರೆ, ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನಿನ ಭಾನುಪ್ರಕಾಶ್, ಮಂಗಳಾ ಭಾಸ್ಕರ್ ಮತ್ತು ಮೈಸೂರು ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ರಮಾಕಾಂತ್ ಚೆನ್ನೈ ಬಂದಿದ್ದಾರೆ. ಮತ್ತು MS ಸುಬ್ಬಲಕ್ಷ್ಮಿ ಅಂತಲೇ ಪ್ರಖ್ಯಾತರು ಇಡೀ ದೇಶದಲ್ಲಿ. ನಮ್ಮ ಮಂಗಳಾ ಭಾಸ್ಕರ್ ಲಕ್ಷ 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 ವಿಷ್ಣು ಸಹಸ್ರನಾಮ ಹೇಳಿದ್ದಾರೆ. ಅದರ ಫಲ ಏನು ಅಂದರೆ ಕೋಟಿ ಕೋಟಿ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಗಳ ದೊಡ್ಡ 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 ಉದ್ಯಮದ ಒಡತಿಯಾಗಿದ್ದಾರೆ. ಆದರೆ ಅವರ ಅವ್ರದ್ದು ಫ್ಯಾಕ್ಟ್ರಿಗಳು ಹೊಸೂರಿನಲ್ಲಿದೆ, ಡೆಲ್ಲಿಯಲ್ಲಿದೆ, ಮಡ್ರಾಸ್ನಲ್ಲಿದೆ, ಮೈಸೂರಲ್ಲಿದೆ, ಹಾಸನದಲ್ಲಿದೆ. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಕೂಡ ಧೀಮಂತಿಕೆ, ಸರಳತೆ, ಸಹಜತೆ, ಮುಗ್ಧತೆ, ಲಾಲಿತ್ಯ ಎಲ್ಲಕ್ಕಿಂತ ಎಲ್ಲಿ ಕರೆದರೆ ಅಲ್ಲಿ ಹೋಗಿ ವಿಷ್ಣು ಸಹಸ್ರನಾಮ ಹೇಳಿಕೊಟ್ಟು ಅಲ್ಲೊಂದು ಅದ್ಭುತವಾಗಿರತಕ್ಕಂಥ ಸಂಚಲನ ಮೂಡಿಸಿ ಬರತಕ್ಕಂಥದ್ದು. ವಿಷ್ಣು ಸಹಸ್ರನಾಮದ ಬಲ ಏನು ಅಂತಂದರೆ ಅದೆಷ್ಟು ಪ್ರಬಲ ಏನು ಅಂತಂದಬೇಕು, ಅದೆಷ್ಟು ಬಲಿಷ್ಠ ಅಂತ ಬೇಕಾದರೆ, ಅದೆಷ್ಟು ವಿಶಿಷ್ಟ ಅಂತ ಬೇಕಾದರೆ, ಅದೆಷ್ಟು ಆಶಿಷ್ಟ ಅಂತ ಬೇಕಾದರೆ ನಮ್ಮ ಮಂಗಳಾ ಭಾಸ್ಕರ್ ಅವರು. ಮತ್ತು ಇಲ್ಲಿ ದಯಾನಂದರ ಅವರು ವಾಲಂಟಿಯರ್ ಸರ್, ನಾನು ಕೋಆರ್ಡಿನೇಟರ್ ಅಂತಾರೆ, ಅವರೇ ಇದ್ರ ಕೃತಶಕ್ತಿಯಾಗಿ ಕ್ರಿಯಾಶಕ್ತಿಯಾಗಿ ನಿಂತು ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು. ಎಲ್ಲರಿಗೆ ನನ್ನ ಬಂದಿದ್ದೀರಾ, ತುಂಬ ಜನ ಬಂದಿದ್ದೀರಾ, ತುಂಬ ಜನ ವಾಲಂಟಿಯರ್ಸ್ ಆಗಿದ್ದೀರಾ, ಕೋಆರ್ಡಿನೇಟರ್ಸ್ ಆಗಿದ್ದೀರಾ. ಮತ್ತು ಎಲ್ಲಕ್ಕಿಂತ 11 ವಿಷ್ಣು ಸಹಸ್ರನಾಮದ ಚಕ್ರಗಳನ್ನು ಹುಬ್ಬಳ್ಳಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಮುಗಿಸಿ ಕೃಷ್ಣಾರ್ಪಣ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಡೀ ಗ್ಲೋಬಲ್ಗೆ ತೋರಿಸ್ಕೊಟ್ಟಿರತಕ್ಕಂತಹ ನಿಮಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು. ಎರಡನೇದು, ಇವತ್ತು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳು ಬರ್ತಿರೋ ದಿನ ತುಂಬಿ ತುಳುಕುತ್ತಾ ಇದೆ. ಜಾಗ ಇಲ್ಲದೆ ಆಚೆ ನಿಂತಿದ್ದಾರೆ. ಇಷ್ಟು ಜನ ಯುವಕರು ಬಂದಿದ್ದಾರಲ್ಲಪ್ಪ, ಇದು ಸಂತೋಷ. ಭಾರತ ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸೂಚನೆ ಮತ್ತು ನಿದರ್ಶನ. ಇದು ಇವತ್ತೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಬಂದಿರೋದು ಸಾರ್ಥಕ. ಯಾಕೆಂದರೆ ಇವತ್ತು ಗುರುಪೂರ್ಣಿಮಾ, ವ್ಯಾಸಪೂರ್ಣಿಮಾ. ಇಡೀ ಜಗತ್ತಿಗೆ ವೇದಗಳನ್ನು ವಿಭಾಗ ಮಾಡಿ, ಉಪನಿಷತ್ತುಗಳನ್ನು ಕೊಟ್ಟು, ಮಹಾಭಾರತವನ್ನು ಕೊಟ್ಟು, ಭಗವದ್ಗೀತೆಯನ್ನು ಕೊಟ್ಟು, ವಿಷ್ಣು ಸಹಸ್ರನಾಮವನ್ನು ಕೊಟ್ಟು, 18 ಪುರಾಣಗಳನ್ನು ಕೊಟ್ಟು, ಭಾಗವತವನ್ನು ಕೊಟ್ಟು, ಜಗತ್ತಿನಲ್ಲಿ ಏನೇನು ಜ್ಞಾನ ಅಂತ ಕರಿತೀರಾ, ವಿಜ್ಞಾನ ಅಂತ ಕರಿತೀರಾ, ಸುಜ್ಞಾನ ಅಂತ ಕರಿತೀರಾ, ಎಲ್ಲ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನಗಳನ್ನು, ವಾಟ್ ಎವರ್ ಯುವರ್ ಕಾಲೇಜ್ ಕಂಟೆಂಟ್ಸ್ ಅಂಡ್ ದಿ ಕಾಂಪೊನೆಂಟ್ಸ್ ನಾಲೆಡ್ಜ್, ಎವ್ರಿಥಿಂಗ್ ಹ್ಯಾಸ್ ಬಿವನ್ ಬೈ ಒನ್ ಪರ್ಸನ್, ಒನ್ ಸೋರ್ಸ್, ದಟ್ ಈಸ್ ವೇದವ್ಯಾಸರು. ಅಂಥ ವೇದವ್ಯಾಸರ ದಿನ ಇವತ್ತು ಗುರುಪೂರ್ಣಿಮಾ. ಗುರುಗಳಲ್ಲಿ ನಿನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ನಿನಗೊಂದು ಗುರು ಇರಬೇಕು, ನಿನಗೊಂದು ಗುರಿ ಇರಬೇಕು.
ಆ ಗುರಿ ಮಾತ್ರ ನಿನ್ನ ಜೀವನದಲ್ಲಿ ಇನ್ನೇನು ಡೈವರ್ಷನ್ಸು ಡಿಸ್ಟಾರ್ಷನ್ಸು ಅದು ಇದು ಅನ್ನೆಸೆಸರಿ ಜಂಕ್ ಶುಡ್ ನಾಟ್ ಎಂಟರ್ ಇಟ್ ಯುವರ್ ಮೈಂಡ್. ಥಿಂಕ್ ದಟ್, ಫೋಕಸ್ ದಟ್, ಕಾನ್ಸಂಟ್ರೇಟ್ ದಟ್, ಅಚೀವ್ ದಟ್, ಅಕಾಂಪ್ಲಿಷ್ ದಟ್. ಅದು ರೀ ಲೈಫು. ಅದನ್ನು ಹೇಳಿಕೊಳ್ಳೋದಕ್ಕೆ ಬಂದವರೇ ವೇದವ್ಯಾಸರು. ಆ್ಯಂಡ್ ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡ್ಬೋದು ಅಂದರೆ ಮಹಾಭಾರತ, ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಆ್ಯಂಡ್ ವಿಲ್ ನೆವರ್ ಬೀಟ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಅಂತ ಒಂದು ಗ್ರಂಥ ಮಹಾಭಾರತ. ಅಂಥ ಮಹಾಭಾರತನ ಕನ್ಸೀವ್ ಮಾಡಿದ್ರಲ್ರಿ, ಅಚೀವ್ ಮಾಡಿದ್ರಲ್ರಿ, ಅದು ವೇದವ್ಯಾಸರು. ಶಂಕರಾಚಾರ್ಯ ಹೇಳ್ತಾರೆ, ಮನುಷ್ಯನ ಹುಟ್ಟಿದ ಮೇಲೆ ನೀನು ಎರಡು ಮಾಡಲೇಬೇಕು. ಏನು? ಗೇಯಂ ಗೀತಾ ನಾಮಸಹಸ್ರಂ, ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಜನ್ಮ ಸಾರ್ಥಕ್ಯ, ಎರಡು ಹೇಳಲೇಬೇಕು ಅಂತ. ಎರಡೂ ಕೊಟ್ಟಿರೋರು ವೇದವ್ಯಾಸರು. ಇವತ್ತಿನ ದಿನ ಅಂಥ ವೇದವ್ಯಾಸರ ದಿನವನ್ನು ಗುರು ಪೂರ್ಣಿಮಾ ಅಂತ ಆಚರಿಸ್ತೀವಿ. ಅವರೇ ಗುರು. ಜಗತ್ತಿನ ಎಲ್ಲ ಜ್ಞಾನವನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರೇ ಗುರು. ನಾನು ಇಥಿಯೋಪಿಯಾ, ನೀವೆಲ್ಲ ಯಾಕೆ ಲಕ್ಕಿ ಅಂದರೆ, ಆಲ್ ದ ಯೂತ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಹಿಯರ್ ಆರ್ ಸೋ ಲಕ್ಕಿ, ಸೋ ಫಾರ್ಚುನೇಟ್. ಇಥಿಯೋಪಿಯಾಗೆ ಹೋಗಿದ್ದೆ ನಾನು, ಜಾಂಬಿಯಾಗೆ ಹೋಗಿದ್ದೆ, ಜಿಂಬಾಬ್ವೆಗೆ ಹೋಗಿದ್ದೆ. ಅಲ್ಲಿ ನಾನು ಕಂಡಿದ್ದು ಸತ್ಯ ಹೇಳ್ತೀನಿ ನಿಮಗೆ, 40 ವರ್ಷ 30 ವರ್ಷ 25 ವರ್ಷ 20 ವರ್ಷದ ಯುವಕರು 6 ಅಡಿ 6 ಅಡಿ 7 ಅಡಿ ಇರ್ತಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಬಡತನ, ದಟ್ಟ ದಾರಿದ್ರ್ಯ. 30 ಮೈಲಿ 40 ಮೈಲಿಂದ ಕಾಡುಗಳಲ್ಲಿ, ಅರಣ್ಯಗಳಲ್ಲಿ, ಪರ್ವತಗಳಿಂದ, ಬೆಟ್ಟಗಳಿಂದ ನಡ್ಕೊಂಡು ಸಿಟಿಗೆ ಬರ್ತಾರೆ. ಯಾಕೆ ಬರ್ತಾರೆ ಸಿಟಿಗೆ ಅಂದರೆ, ಸಿಟಿನಲ್ಲಿ 3 ಸ್ಟಾರ್ ಹೋಟ್ಲು, 4 ಸ್ಟಾರ್ ಹೋಟ್ಲು, 5 ಸ್ಟಾರ್ ಹೋಟ್ಲುಗಳಲ್ಲಿ ಆಚೆ ಕಡೆ ಎಲ್ಲ ಊಟ ಆಗಿದ್ದೆ ಎಸಿತಾರಲ್ಲ, ಎಂಜಲು ಉಳಿದಿದ್ದು ಎಸಿತಾರಲ್ಲ, ಅದು ತೊಗೊಂಬಕ್ಕೆ ಬಾಚ್ಕೊಂಬಕ್ಕೆ ಬರ್ತಾರೆ. ಆ ಬಾಚ್ಕೊಂಬಾಗ ನಾಯಿಗಳು ಅದು ಇದು ಪ್ರಾಣಿಗಳು ಬಂದು ಅವ್ರ ಜೊತೆ ಜಗಳ ಆಡುತ್ತೆ. ಜ್ಞಾನ ಇಲ್ಲ, ವಿದ್ಯೆ ಇಲ್ಲ, ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಅವರೆಲ್ಲ ನಾನು ನೋಡಿದ ಮೇಲೆ ನೀವು ಎಂಥ ಭಾಗ್ಯವಂತರು, ಎಂಥ ಅದೃಷ್ಟವಂತರು ಅಂತ ಅನ್ನಿಸ್ತದೆ ನನಗೆ. ಎರಡನೇದು, ಗುರು ಪರಂಪರೆ ನಮ್ಮಲ್ಲಿ ಎಂಥ ಪವರ್ಫುಲ್ ಇತ್ತು ಅಂತಂದರೆ, ಒಬ್ಬ ಗುರು ಅಂತಂದರೆ ಈ ಕ್ಯಾನ್ ಡೂ ಎನಿಥಿಂಗ್, ಹಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್, ಹಿ ಕ್ಯಾನ್ ಪ್ಲಕ್ ಥಂಡರ್ಸ್. ದಟ್ ಈಸ್ ಗುರು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಗುರು ಇದ್ದರು. 500 ವರ್ಷದ ಹಿಂದೆ ಇಬ್ಬರು ಹುಡುಗರು ಪಾಠ ಹೇಳ್ತಾಯಿದ್ರು, ಟೀಚರ್ ಟು ಸ್ಟೂಡೆಂಟ್ಸ್. ಇದ್ದಕ್ಕಿದ್ದಾಗ ಗುರುಗಳಿಗೆ ಪ್ರೇರಣೆ ಆಯಿತು. 7 ಸಾಯಣ ಕಟ್ಟು ಗ್ರಂಥವ, ಮುಚ್ಚಿರೋ ಪುಸ್ತಕ ಹೇಳೋ ಮೇಲೆ. ಯಾಕೆ ಸರ್? ಏನಾಯ್ತು ಸರ್? ಕೆಳಪ್ ಸ್ಟಾಪ್. ಯಾಕೆ ಸರ್? ಪುಸ್ತಕ ಓದೋದಿಕ್ಕಲ್ಲ, ಸಾಮ್ರಾಜ್ಯ ಕಟ್ಟು. ಅಯ್ಯೋ, ಬಡವರು ಏನೂ ಇಲ್ಲ, ನಾವು ಬರೇ ನದಿ ಗುಡ್ಡ ಬೆಟ್ಟ, ಏನು ಸಾಮ್ರಾಜ್ಯ? ಆ ಫೋರ್ಸ್, ಗುರುಗಳ ಮಾತಿನ ಫೋರ್ಸ್, ಶಕ್ತಿ ಎಷ್ಟು ಪ್ರಬಲ ಇರುತ್ತೆ ಅಂದರೆ, ಇಬ್ಬರು ಅಕ್ಕ ಬುಕ್ಕರನ್ನ ಇಟ್ಕೊಂಡು ಒಬ್ಬ ವಿದ್ಯಾರಣ್ಯರು ಎಂಥ ಸಾಮ್ರಾಜ್ಯ ಕಟ್ಟಿದ್ರು. ಮರೆಯಲಾಗದ ಮಹಾನ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ರು. ದಟ್ ಈಸ್ ಗುರು ಆಫ್ ಇಂಡಿಯಾ, ಗುರು ಆಫ್ ಕರ್ನಾಟಕ. ಬೇಲೂರು ಸಕಲೇಶಪುರಕ್ಕೆ ಹೋಗೋ ದಾರಿನಲ್ಲಿ ಅಂಗಡಿ ಅಂತ ಒಂದು ಹಳ್ಳಿ ಇದೆ, ಅಲ್ಲೊಂದು ಶಾಸನ ಇದೆ. ಆ ಶಾಸನದಲ್ಲಿ ಸೊಸೆ ಊರಿನ ವಾಸಂತಿಕ ದೇವಸ್ಥಾನ 800 ವರ್ಷದ ಹಿಂದೆ, ಅದೊಂದು ಸಣ್ಣ ದೇವಸ್ಥಾನ, ಮುರುಕು ಮಂಟಪ, ಹಳ್ಳಿ ಗುಡಿಸಲುಗಳ ಮನೆ, ಹಳ್ಳಿ ಮನೆಗಳು. ಆ ಹಳ್ಳಿಯ ಹುಡುಗರುಗಳಿಗೆಲ್ಲ, ಗ್ರಾಮೀಣ ಹುಡುಗರುಗಳಿಗೆ ಆ ಜೈನ ಮುನಿ ಅಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದ, ಧ್ಯಾನ ಹೇಳ್ಕೊಡ್ತಾ ಇದ್ದ, ಮೌನ ಹೇಳ್ಕೊಡ್ತಾ ಇದ್ದ, ಗಾನ ಹೇಳ್ಕೊಡ್ತಾ ಇದ್ದ. ಆ ಹುಡುಗರೆಲ್ಲ ಬರೋರು, ಪಾಪ ಚಿಕ್ಕ ಚಿಕ್ಕ ಹುಡುಗರು, 8 ವರ್ಷ 10 ವರ್ಷ 13 ವರ್ಷ 15 ವರ್ಷ ಎಲ್ಲ ಬರೋರು. ಅವನು ವಿಪರೀತ ಪಂಕ್ಚುಯಲ್ಲು, ರೆಗ್ಯುಲರು, ಡಿಸಿಪ್ಲಿನು, ಹೈಲಿ ಡಿಸಿಪ್ಲಿನ್ಡು. 5-11ಕ್ಕೆ ಇರಬೇಕು ಅಂದರೆ 5-11, 12 ಬರೋ ಹಂಗಿಲ್ಲ, 10ಕ್ಕೆ ಬರೋ ಹಂಗಿಲ್ಲ. ಎಲ್ಲ ಹುಡುಗರೆಲ್ಲ ಬಂದು ಕೂತ್ಕೊಂಡ್ರು. ಮೆಡಿಟೇಷನ್ ಸ್ಟಾರ್ಟ್ ಆಯಿತು, ಜಪ ಸ್ಟಾರ್ಟ್ ಆಯಿತು, ಮೌನ ವ್ರತ ಸ್ಟಾರ್ಟ್ ಆಯಿತು. ಗುರುಗಳು ಕಣ್ಣು ಮುಚ್ಕೊಂಡ್ರು. ಒಬ್ಬ ಲೇಟ್ ಆಯಿತು, ಒಬ್ಬ ಮಾತ್ರ ಲೇಟ್ ಆಯಿತು. ಭಯ ಅವನಿಗೆ, ಎಲ್ಲಿ ಗೊತ್ತಾಗುತ್ತೆ ಗುರುಗಳಿರ್ತಾವೆ. ನಿಧಾನ ಎಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ನಿಧಾನ ನಡ್ಕೊಂಬಂದ. ಎಲ್ಲ ಗುರುಗಳು ಕಣ್ಣು ಮುಚ್ಕೊಂಡಿದ್ದಾರೆ. ಎಲ್ಲರೂ ಹಿಂದೆ ಲಾಸ್ಟ್ ಲೈನಲ್ಲಿ, ಲಾಸ್ಟ್ ಬೆಂಚ್ ಅನ್ನತ್ತಾರಲ್ಲ, ಅಲ್ಲಿ ಲಾಸ್ಟ್ ಲೈನಲ್ಲಿ ಶಬ್ದ ಮಾಡಿದೆ, ನಿಶ್ಶಬ್ದವಾಗಿ ಸ್ತಬ್ಧವಾಗಿ ಕೂತ್ಕೊಂಡ, ಕಣ್ಣು ಮುಚ್ಕೊಂಡ್ಬಿಟ್ಟ. ಆ್ಯಸ್ ಇಫ್ ಹೀ ಈಸ್ ದೇರ್. ಸ್ಟಾರ್ಟಿಂಗಿನ ಇದಾರೇನೋ ಹತ್ರ ಕೂತ್ಕೊಂಡ. ಅವನು ಕೂತು ಕಣ್ಣು ಮುಚ್ಚಿದ್ದಾನೆ, ಗುರುಗಳು ಕಣ್ಣು ಮುಚ್ಕೊಂಡಿದ್ದಾರೆ ಅಂತಾನೆ. ಗುರುಗಳು ಸಳ ಮೇಲೆ ಎದ್ದ. ಭಯ ಗೊತ್ತಾಗೋಯ್ತು, ಎಲ್ಲಿ ಹೊಡಿತಾರೋ ಅಂದ್ಕೊಂಡ. ಕೈಯಲ್ಲಿ ಬೆತ್ತ ಬೇರೆ ಇದೆ. ಆವಾಗ ತಿರುಗಿ ನೋಡೋದು, ತಿರುಗದ. ಅವನು ಎಷ್ಟು ನಿಶ್ಶಬ್ದವಾಗಿ ಬರ್ತಿದ್ದ. ಅವನ ಹಿಂದೆ ಒಂದು ಹುಲಿ ಅವನ್ನ ತಿನ್ನೋದಕ್ಕೆ ಇಷ್ಟೇ ನಿಶ್ಶಬ್ದವಾಗಿ ಬಂದು ಅವನ ಹಿಂದೆ ನಿಂತಿದೆ. ಅನದರ್ ಸೆಕೆಂಡ್, ಅನದರ್ 1 minute, ಇಟ್ ವಿಲ್ ಪೌನ್ಸ್ ಅಪಾನ್ ಹಿಮ್, ಇಟ್ ವಿಲ್ ಪೌನ್ಸ್ ಅಪಾನ್ ಹಿಮ್, ಇಟ್ ವಿಲ್ ಈಟ್ ಹಿಮ್, ಇಟ್ ವಿಲ್ ಕಿಲ್ ಹಿಮ್. ಅವ್ರು ಹೇಳಿದರು, ಸಳ ತಗೋ ಇದನ್ನ, ಹೈ ಸಳ ಅಂತಂದರು.
ಅವನು ಚಿಕ್ಕ ಹುಡುಗ, ಹುಲಿ, ಭಯ ಎಲ್ಲ ಹೊರಟೋಯ್ತು. ಗುರುಗಳ ಮಾತಿನ ತೀಕ್ಷ್ಣತೆ, ತೀವ್ರತೆ, ಪ್ರಭಾವ, ಪ್ರವಾಹ, ಫ್ಲಡ್, ಥಂಡರ್, ಲೈಟ್ನಿಂಗ್ ಹೇಗಿತ್ತು ಅಂದರೆ ತಗೋ ಸ್ಥಳ ಹೊಡೆಯೋದಕ್ಕೆ ಹಾಯ್ ಸ್ಥಳ ಬಿದ್ದಾದ್ರ ಮೇಲೆ ಆ ಒಂದು ಬೆತ್ತ ತಗೊಂಡ ಹುಲಿನ ಕೊಂದು ಹಾಕಿದ್ದಲ್ರಿ. ಈಗ ಗುರುಗಳು ಕಾಲಿಗೆ ಬಿದ್ದ. ಪಾಠ ಸ್ಟಾರ್ಟ್ ಮಾಡಿ. ಇದೇನು ಪಾಠ? ಆಯಿತು, ನೀನು ಯಾರು ಅಂತ ಗೊತ್ತಾಯಿತು. ಹೇಳೋ ಮೇಲೆ ಕಟ್ಟು ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಹೊಯ್ಸಳ ಸಾಮ್ರಾಜ್ಯ ಕಟ್ಟಿದ್ರಲ್ರಿ. ಒಬ್ಬ ಗುರು ಏನು ಮಾಡಬಲ್ಲ ಅನ್ನೋದಕ್ಕೆ ಕರ್ನಾಟಕ ಸಾಕ್ಷಿ, ಭಾರತ ಸಾಕ್ಷಿ. ಪ್ರಭುಪಾದರು 64ನೇ ಇಸ್ವಿನಲ್ಲಿ ಭಕ್ತಿ ವೇದಾಂತ ಅಷ್ಟೇ ಅವ್ರಿಗೆ ಹೆಸರಿದ್ದು, ಭಕ್ತಿ ವೇದಾಂತ ಸ್ವಾಮಿ ಅಂತ. ಪ್ರಭುಪಾದ ಅಂತ ಕರಿತಿರಲಿಲ್ಲ. ಒಳ್ಳೆ ವಿದ್ವಾಂಸ, ಬಂಗಾಳದ ವಿದ್ವಾಂಸ. ಜಪಾನ್ನಿಂದ ಒಂದು ಆಹ್ವಾನ ಬಂತವರಿಗೆ. ಆಧುನಿಕ ಮಾನವೀಯತೆಯ ಸಂಸ್ಕರಣಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ. 3500 ರೂಪಾಯಿ ಟಿಕೆಟು ಇಂಡಿಯಾದಿಂದ ಟೋಕಿಯೋಗೆ, ಏರ್ ಫ್ಲೈಟ್ಗೆ. ಅವ್ರು ಹೇಳಿದರು, ಭಾರತದಿಂದ ಟೋಕಿಯೋ ತಲುಪಿ ವಾಪಸ್ ಹೋಗೋದಕ್ಕೆ ನೀವು ಟಿಕೆಟ್ ತಗೊಳ್ಳಿ. ಟೋಕಿಯೋಲ್ಲಿ ನೀವು ಇಳಿದ ತಕ್ಷಣ ಇಲ್ಲಿನ ಸಮಾವೇಶ, ಸಮ್ಮೇಳನ, ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ಇಲ್ಲಿನ ಲಾಡ್ಜಿಂಗು, ಅಕಾಮಿಡೇಷನ್ನು, ಊಟ ತಿಂಡಿ, ನಿಮ್ಮ ಪ್ರೊಜೆಕ್ಷನ್ನು ಎಲ್ಲ ವಿಲ್ ಟೇಕ್ ಕೇರ್. ಟಿಕೆಟ್ ಪಾತ್ರ ನಿಮ್ಮದು ಅಂದರು. 64ನೇ ಇಸ್ವಿ. ಪ್ರಭುಪಾದರು ಮನೆಗೆ ಹೋದರು. ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ ಮನೆಗೆ ಹೋದರು. ಬಾಂಬೆಗೆ ಬಂದು ಇಂಡಸ್ಟ್ರಿಯಲಿಸ್ಟ್ ಮನೆಗೆ ಹೋದರು. ಕಡೆಗೆ ರಾಧಾಕೃಷ್ಣನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಫಿಲಾಸಫರಪ್ಪ, ನೀನು ದೊಡ್ಡ ಫಿಲಾಸಫರು, ನಾನು ಫಿಲಾಸಫಿ ಕಾನ್ಫರೆನ್ಸ್ಗೆ ಹೋಗ್ತಿದ್ದೀನಿ, 3,500 ರೂಪಾಯಿ ದುಡ್ಡು ಬೇಕು ನನಗೆ, ದಯವಿಟ್ಟು ಕಳಿಸಿ ಅಂತಂದರು. ಉತ್ತರ ಬರಲೇ ಇಲ್ಲ ರಾಧಾಕೃಷ್ಣದಿಂದ. ಎಲ್ಲ ಕಡೆಗೆ ಹೋದರು. ಕಡೆಗೆ 4 ದಿನ ಉಳೀತು. ತಮ್ಮ ಶಿಷ್ಯಂದ್ರಿಗೆ ಕರೆದವ್ರು ಕಮಿಟಿ ಫಾರಮ್ ಮಾಡಿದರು. ಮನೆಗೆ ಹೋಗ್ಬಿಟ್ಟು 3,500 ಹೇಗಾದರೂ ಬಟ್ ಕಲೆಕ್ಷನ್ ಮಾಡ್ಕೊಬಂದರು ಅಂತ. ಒಂದೇ ದಿನ ಉಳೀತು. ಎಲ್ಲ ಶಿಷ್ಯರು ಬಂದರು. ಕೆಟ್ಟ ಮುಖ ಹಾಕ್ಕೊಂಬಂದಿದ್ದಾರೆ, ಮುಖ ತೋರ್ಸೋಕ್ಕಾಗ್ತಿಲ್ಲ, ಅಳ್ತಿದ್ದಾರೆ. ತಂದರೆ ನಾವು 3,500 ಅಂತಂದರು. ಇಲ್ಲ ಸ್ವಾಮಿ. ಯಾಕೋ? ನೋಬಡಿ ಈಸ್ ಲಿಸ್ನಿಂಗ್ ಟು ಅಸ್, ನೋಬಡಿ ಈಸ್ ಲಿಸ್ನಿಂಗ್ ಟು ಯು, ನೋಬಡಿ ಈಸ್ ಲಿಸ್ನಿಂಗ್ ಟು ಯು. ಪ್ರಭುಪಾದರಿಗೆ ಇಂಥ ಭಾರತದಲ್ಲಿ ನಾನು ಭಾಗವತ ಪುರಾಣ ಎಲ್ಲ ತೊಗೊಂಡೋಗಿ ಬರೋದು, ನೋಬಡಿ ಈಸ್ ಲಿಸ್ನಿಂಗ್ ಟು ಮೀ. ತಕ್ಷಣ ಎದ್ರಂತೆ, ಕಾಲನ್ನು ನೆಲಕ್ಕೆ ಬಡದ್ರಂತೆ. ಚಾಣಕ್ಯ ಹೊಡಿತಾರಲ್ಲ, ಆದರೆ ಯು ವಿಲ್ ಸಿ ದಟ್ ದ ಹೋಲ್ ವರ್ಲ್ಡ್ ಹ್ಯಾಸ್ ಟು ಲಿಸನ್ ಟು ಮೀ, ದ ಹೋಲ್ ವರ್ಲ್ಡ್ ಹ್ಯಾಸ್ ಟು ಲಿಸನ್ ಟು ಮೀ. ಗಾಡ್ ಅಪ್. ಎದ್ದರು ನೋಡಿ. ಅಲ್ಲಿಂದ 3 ತಿಂಗಳಲ್ಲಿ ಬಿರ್ಲಾ ಮನೆಗೆ ಹೋದರು. ಅವ್ರ ಹೆಂಡತಿ ಹತ್ರ ಹೋದರು. ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಏನು ಬೇಡಮ್ಮ, ಹಡಗದಲ್ಲಿ ಒಂದು ಟಿಕೆಟ್ ಕೊಡು ನನಗೆ, ದುಡ್ಡಿಲ್ಲ ನನ್ನ ಹತ್ರ, ಟಿಕೆಟ್ ಕೊಡಮ್ಮ ಅಂತಂದ್ರೆ ಟಿಕೆಟ್ ತೊಗೊಂಡ್ರು. ಕೊರಿಯೋ ಚಳಿ, ಹಿಮದ ಸುರಿ, ಹಡಗದಲ್ಲಿ ಕೂತ್ಕೊಂಡ್ರು. 2 ಸಲ ಹಾರ್ಟ್ ಅಟ್ಯಾಕ್ ಆಯಿತು. ಡಾಕ್ಟರ್ ಇಲ್ಲ. ಹೋದರು ನ್ಯೂಯಾರ್ಕ್ನಲ್ಲಿ ಇಳಿಯೋ ಹೊತ್ತಿಗೆ ಹಿಮಪಾತ ಆಗಿ ಹೋಗ್ತಾ ಇದೆ. ಇಂಡಿಯಾದಿಂದ ಹೋಗಿರೋ, ಅದು ಅಭ್ಯಾಸವೇ ಇಲ್ಲ. ಅಲ್ಲಿ ಯಾರೋ ಜಗಳ ಆಡೋನು ಮಧ್ಯ. ನೆಕ್ಸ್ಟ್ 10 ಇಯರ್ಸ್ ಒಳಗೆ ಅಂಥ ಪರಿಸ್ಥಿತಿಯಲ್ಲಿ ನೆಕ್ಸ್ಟ್ 10 ಇಯರ್ಸ್ ಒಳಗೆ ಇಡೀ ಜಗತ್ತಿನಾದ್ಯಂತ 108 ಕೃಷ್ಣ ಟೆಂಪಲ್ಸನ್ನು ಕಳಿಸಿದರು. ಲಕ್ಷ ಶಿಷ್ಯರನ್ನು ಪಡ್ಕೊಂಡು ಪ್ರಭುಪಾದ ಗುರುಗಳಾದರು. ದಾಟ್ ಈಸ್ ಇಂಡಿಯಾ. ನಮ್ಮ ಗುರು ಪರಂಪರೆ ಅಂತಾದರೆ ಇದು ವೇದವ್ಯಾಸರು ಕೊಟ್ಟಿರ್ತಕ್ಕಂಥ ಗುರು ಪರಂಪರೆ ಅಂತದು. ಅಂಥ ವೇದವ್ಯಾಸರು ಕೊಟ್ಟಿರೋದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮವನ್ನು ವೇದವ್ಯಾಸರು ಕೊಟ್ಟರು. ಶಂಕರಾಚಾರ್ಯರು ಮಾತು ಹೇಳಿದರು. ಶಂಕರಾಚಾರ್ಯರು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಮೊದಲು ಬರೀಬೇಕು ಅಂತ ಪ್ರಾರಂಭ ಮಾಡಿದಾಗ ಸಾಕ್ಷಾತ್ ಶಾರದಾದೇವಿ ಪ್ರತ್ಯಕ್ಷ ಆಗಿ ನೀನು ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡು, ಕಲಿಯುಗದ ಆರಾಧು, ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ, ಕಲಿಯುಗದ ಚಿಂತಾಮಣಿ, ಬರೀ ವಿಷ್ಣು ಸಹಸ್ರನಾಮ. ರಾಮಾನುಜಾಚಾರ್ಯ ಹೇಳಿದರು, ನನ್ನ ಮನಸ್ಸೆಲ್ಲ ವಿಷ್ಣು ಸಹಸ್ರನಾಮ, ನನ್ನ ಬುದ್ಧಿಯೆಲ್ಲ ವಿಷ್ಣು ಸಹಸ್ರನಾಮ, ನನ್ನ ಚಿತ್ತ ಎಲ್ಲ ವಿಷ್ಣು ಸಹಸ್ರನಾಮ, ನನ್ನ ನುಡಿಯೆಲ್ಲ ವಿಷ್ಣು ಸಹಸ್ರನಾಮ, ನಡೆಯೆಲ್ಲ ವಿಷ್ಣು ಸಹಸ್ರನಾಮ, ನನ್ನ ರಕ್ತ ಸಂಚಲನ ವಿಷ್ಣು ಸಹಸ್ರನಾಮ, ನನ್ನ ನಾಡಿಗಳು ವಿಷ್ಣು ಸಹಸ್ರನಾಮ, ನನ್ನ ಧಮನಿಗಳು ವಿಷ್ಣು ಸಹಸ್ರನಾಮ. ನೀನು ನನಗೇನಾದರೂ ಗುರುದಕ್ಷಿಣೆ ಕೊಡದಿತ್ತು ಅಂತಂದರೆ ಶಿಷ್ಯ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೆದು ಸಮರ್ಪಣೆ ಮಾಡು. ಅದಕ್ಕಿಂತ ದೊಡ್ಡ ಅಂತಃಪುರ ಅರಮನೆ ಇಲ್ಲ. ದಟ್ ಈಸ್ ರಾಮಾನುಜಾಚಾರ್ಯ. ಮಧ್ವಾಚಾರ್ಯ ಹೇಳ್ತಾರೆ, ತ್ರಯೋರ್ಥ ಸರ್ವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕ. ವೇದಗಳ ಪ್ರತಿ ಮಾತಿಗೆ 3 ಅರ್ಥ, ಮಹಾಭಾರತದ ಪ್ರತಿ ಮಾತಿಗೆ 10 ಅರ್ಥ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ನಾಮಗಳನ್ನು ನೀನು ಜಪ ಮಾಡಿದರೆ ಏನು ಫಲನೋ ಅಷ್ಟು ಫಲ. 1 ಸಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡಿರ್ತಕ್ಕಂಥ ಪುಣ್ಯ ಫಲ. ಹೇಳ್ಕೋದ. ಈ 4-5 ವರ್ಷ ಹಿಂದೆ ಬೆಂಗಳೂರಿನಲ್ಲಿ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಯಶೋದಮ್ಮ ಅನ್ನೋರ್ನ ಹತ್ರ ಬಂದರು.
ಆಕೆಗೂ 55 ವರ್ಷ ಆಗಿತ್ತು. ಹೊರಗೋಗಿದ್ಲು, ಸ್ವರ್ಗೋಗಿದ್ಲು, ಕರ್ಗೋಗಿದ್ಲು, ಬಿದ್ದೋಗ್ತಾ ಇದ್ಲು, ಇಟ್ಕೋಬೇಕಾಗ್ತಿಲ್ಲ. ಏನು ನೋಡಿ, ಈಕೆಗೆ ಈಗೊಂದು ತಿಂಗಳ ಹಿಂದೆ ಎಲ್ಲ ಚೆನ್ನಾಗೇ ಇದ್ಲು, ಯಾಕೋ ಊಟ ಸೇರೋಲ್ಲ, ತಿಂಡಿ ಸೇರಲಿಲ್ಲ, ಏನೂ ಇರಲಿಲ್ಲ, ಕಡೆಗೆ ಬಿದ್ದೋಗ್ಬಿಟ್ಲು, ಶಿಥಿಲ ಆಗೋಗ್ಬಿಟ್ಲು. ನಾವೇನು ಡಿಹೈಡ್ರೇಷನ್ ಆಗಿದೆ ಅಂದ್ಕೊಂಡ್ರೆ ಆಮೇಲೆ ನೋಡಿದರೆ ಪೂರ್ತಿ ಡಿಜನ್ರೇಟ್ ಆಗೋಗಿದ್ಲು. ಇವರು ಮಕ್ಕಳು, ಮಗ ಮತ್ತು ಸೊಸೆ ಇವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟ್ರು ಇವ್ರನ್ನ ನೋಡಿದ್ದಾದ್ಮೇಲೆ ಇವ್ರನ್ನ ಆಚೆ ಕಳಿಸ್ಬಿಟ್ಟು ಮಕ್ಕಳಿಗೆ ಏನೋ ಹೇಳಿದರು. ಮಗ ಸೊಸೆ ನೆಕ್ಸ್ಟ್ ಡೇ ಇವ್ರನ್ನ ಬಂದುಬಿಟ್ಟು MTR ಹೋಟ್ಲಿಗೆ ಕರ್ಕೊಂಡು ಊಟ ಕೊಡಿಸಿದ್ರು. ಅದ್ರ ನೆಕ್ಸ್ಟ್ ಡೇ ವಿದ್ಯಾರ್ಥಿ ಭವನ ಕೊಡಿಸ್ಕೊಂಡು ಮಸಾಲೆ ದೋಸೆ ಕೊಡಿಸಿದ್ರು. ಅದನ್ನ ನೆಕ್ಸ್ಟ್ ಡೇ ಇದ್ಯಾವುದೋ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಊಟ ಕೊಡಿಸಿದ್ರು. ಅದನ್ನ ನೆಕ್ಸ್ಟ್ ಡೇ ಕರ್ನಾಟಕ ಸಿಲ್ಕ್ ಎಂಪೋರಿಯಂ ಮಗಳು ಒಳ್ಳೆ ಸಿಲ್ಕ್ ಸೀರೆ ಕೊಡಿಸಿದ್ರು. ಜನ್ಮ ಪೂರ್ತಿ ಏನೂ ಇಲ್ಲದೆ ಇರೋ ನನಗೆ ದಿನ ಕರ್ಕೊಂಡೋಗಿ ಇವರು 5 ಸ್ಟಾರು ಹೋಟ್ಲಾರು ಬೇಬಿ ಕ್ಯಾತ್ ಕೊಡಿಸ್ತಾ ಇದ್ದಾರಲ್ಲ, ಗೊತ್ತಾಗ್ತಾ ಇಲ್ಲ. ಪಕ್ಕದ ಮನೆ ಯಶೋದಮ್ಮನ ಹತ್ರ ಬಂದು ಏನೋ ಹೀಗೆ ನನಗೆ ಚೆನ್ನಾಗಿ ವೈಭವ ಮಾಡ್ತಿದ್ದಾರೆ ಅಂತ. ಪ್ರೀತಿ ಬಂದಿದೆಯಮ್ಮ, ಅದು ತೊಗೊಳ್ಳಿ, ಎಷ್ಟು ಕೊಡ್ತಾರೆ ಅಷ್ಟು ಕೊಳ್ಳಿ ಅಂತ. ಅವ್ರಿಗೆ ಪಾಪ ಗೊತ್ತಿಲ್ಲ. 1 ವಾರ ಕಂಟಿನ್ಯೂಸ್ ಆಗಿ ಹೋಟೆಲ್ಲು ಆಂದೋಳನ ಹೋಟೆಲ್ ಸಂಚಲನ ಆದಮೇಲೆ ಆಕೆಗೆ ಅನುಮಾನ ಬಂದು ಮೊಮ್ಮಗಳನ್ನ ಕೇಳಿದ್ಲಂತೆ ರಾತ್ರಿ, ಯಾಕೆ ದಿನ ನಿಮ್ಮಪ್ಪ ನಿಮ್ಮಮ್ಮ ನನ್ನ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ? ನಿನಗೆ ಕ್ಯಾನ್ಸರ್ ಬಂದಿದೆಯಂತೆ, ಟರ್ಮಿನಲ್ ಕ್ಯಾನ್ಸರ್ ಅಂತೆ, 4th ಸ್ಟೇಜ್ ಆಗೋಗಿದೆಯಂತೆ, 1 ತಿಂಗಳು ನೀನು ಸತ್ತೋಗ್ತೀಯಂತೆ ಅಂತ. ಪಾಪ ಇನ್ನೋಸೆಂಟ್ ಚೈಲ್ಡ್ ರಿವೀಲ್ ದ ಟ್ರೂತ್. ಇಡೀ ರಾತ್ರಿ ನಿದ್ದೆ ಬಂದ. ಬೆಳಗ್ಗೆ ಎದ್ದು ಬಂದು ಯಶೋದಮ್ಮ ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ, ಅದು ಕಣ್ಣಲ್ಲಿ ತಲೆ ಹೆಚ್ಚೋದು. ಅವ್ರು ಹೇಳ್ತಾರೆ, ನೀನು ಸತ್ತೋಗ್ತೀಯ? ಹೌದು, ಹೊಟ್ಟೋಗ್ತೀನಿ, ನೀನು 15 ದಿನಕ್ಕೆ ಹೊಟ್ಟೋಗ್ತೀನಿ ಅಂತ. 1 ತಿಂಗಳಿಗೆ ಅದಕ್ಕೆ ಇದೆಲ್ಲ ಮಾಡ್ತೀಯಾರು, ಹೇಳಿಲ್ಲ ನನಗೆ ಒಳ್ಳೆ ಅಂತ ಹೇಳ್ತಾರೆ. ಹೋಗ್ತೀಯಾ ವಿದ್ಯಾರ್ಥಿ ಭವನಲ್ಲಿ ಅಲ್ಲಿ ಇಲ್ಲಿ ಅದು ಬೇಡ, ಇಲ್ಲಿ ವೆಂಕಟೇಶ್ವರ ದೇವಸ್ಥಾನದ ಪದ್ಮನಾಭನಗರದಲ್ಲಿ ಅರಳಮಲ್ಲಿಗೆ ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆ ಹೇಳ್ಕೊ ನೀನು ಅಂತ. ನನಗೆ ಗೊತ್ತಾ, ಇದಾಗಿ 4-5 ವರ್ಷ ಆಗಿತ್ತು. ಬಂದ್ರಂತೆ, ನನ್ನ ಹತ್ರ ಬಂದ್ರಂತೆ, ಹೇಳ್ಕೊಂಡಿದ್ದಾರೆ ಹೀಗೆ ಅಂತ. ನಾನು ಹೇಳಿದೆ, ಹೌದು, ದೇವರು ನಿನಗೆ ರೈಟ್ ಡೈರೆಕ್ಷನ್ಗೆ ಟರ್ನ್ ಕೊಟ್ಟಿದ್ದಾನೆ. ಯಾಕೆ ಅಂದರೆ ವಿದ್ಯಾರ್ಥಿ ಭವನ್ಗೆ, MTRಗೆ, ಹೋಟೆಲ್ಗಳಿಗೆ, ಮಸಾಲೆ ದೋಸೆಗೆ, ಸಿಲ್ಕ್ ಸೀರೆ ಆಸೆ ಪಟ್ಕೊಂಡು ದಿನ ಅಲ್ಲಿ ಹೋಗ್ತಾ ಇದ್ದವಳನ್ನ ಎಲ್ಲ ಸ್ಟಾಪ್ ಮಾಡಿಸಿ ವಿಷ್ಣು ಸಹಸ್ರನಾಮಕ್ಕೆ ಕರ್ಕೊಂಡ್ಬಂದಿದ್ದಾನೆ. ವಿಷ್ಣು ಸಹಸ್ರನಾಮಕ್ಕೆ ಬಂದಿದ್ಯಾ ನೀನು ಅಂತಂದರೆ ನಿನಗೆ ಸಾವಿಲ್ಲ. ಅದರ ಹೆಸರೇ ಸಾವಿರ ನಾಮ, ಸಾವಿರದ ನಾಮ, ಸಾವು ಇರದ ನಾಮ, ಸಾವು ಬರದ ನಾಮ. ನೀನು ಒಂದು ವೇಳೆ ಕ್ಯಾನ್ಸರ್ ಅಷ್ಟು ಅಡ್ವಾನ್ಸ್ ಸ್ಟೇಜಿಗೆ ಹೋಗಿದ್ರೆ ಮಸಾಲೆ ದೋಸೆ ತಿನ್ಕೊಂಡು ಸಾಯಬೇಡ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೋಗು, ವೈಕುಂಠಕ್ಕೆ ಹೋಗ್ತೀಯಾ. ವೈಕುಂಠ ಪುರುಷಲ್ಲು, ವೈಕುಂಠದಲ್ಲಿ ಪರಮಾತ್ಮ ಬಂದು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ, ನಿನ್ನ ಮುಕ್ತಲಾಗ್ತೀಯಾ. ನನಗನ್ಸುತ್ತೆ ನೀನು ಹೋಟ್ಲಿಗೆ ಹೋಗ್ಬೇಕಾಗಿದ್ದವಳು, ಮಸಾಲೆ ದೋಸೆಗೆ ಹೋಗ್ಬೇಕಾಗಿದ್ದವಳು, ಸಿಲ್ಕ್ ಸೀರೆಗೆ ಹೋಗ್ಬೇಕಾಗಿದ್ದವಳು, ಒಳ್ಳೊಳ್ಳೆ ಶಾಪಿಂಗ್ ಹೋಗ್ಬೇಕಾಗಿದ್ದವಳು, ಮಾಲ್ಗೆ ಹೋಗ್ಬೇಕಾಗಿದ್ದವಳು, ಎಲ್ಲ ಬಿಟ್ಟು ವಿಷ್ಣು ಸಹಸ್ರನಾಮಕ್ಕೆ ಬಂದಿದ್ಯಾ ಅಂದರೆ ಯು ಗಾಟ್ ಎ ಗ್ರೇಟ್ ಫ್ಯೂಚರ್, ಬ್ರೈಟ್ ಫ್ಯೂಚರ್, ವಂಡರ್ಫುಲ್ ಫ್ಯೂಚರ್, ಯು ಡೋಂಟ್ ಡೈ, ಯು ವಿಲ್ ಲೀವ್ ಅಂತ ಇಷ್ಟು ಹೇಳಿ ಕಳಿಸಿದ್ದಂತೆ. 4-5 ವರ್ಷ ಆದಮೇಲೆ ತ್ಯಾಗರಾಜನಗರದಲ್ಲಿ ನಾವು ವಿಷ್ಣು ಸಹಸ್ರನಾಮ ಮಾಡ್ತಿರುವಾಗ ಮಂಗಳಾ ಭಾಸ್ಕರು, ಭಾನುಪ್ರಕಾಶ್ ಇಬ್ಬರು ಸಾಕ್ಷಿಯಲ್ಲಿ ಕೂತಿದ್ದಾರೆ. ಆಕೆ ಬಂದು, ಜಯಂತಿ ವೈದ್ಯನಾಥನ್ ನನ್ನ ಹೆಸರು, ಫೈಲ್ ನೋಡಿ ಅಂತ ತಲೆ ತಿಂದು ಫೈಲ್ ನೋಡಿದರೆ ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ನವರು ಕಂಪ್ಲೀಟ್ ಚೆಕಪ್ ಮಾಡಿ 1 ಚೂರು ಕ್ಯಾನ್ಸರ್ ಟ್ರೇಸ್ ಇಲ್ಲ, ಯು ಆರ್ ಪರ್ಫೆಕ್ಟ್ಲಿ ಹೆಲ್ತಿ, ಪರ್ಫೆಕ್ಟ್ ಆಲ್ ರೈಟ್ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ದೀರಲ್ಲ ಇವತ್ತು, 75% ಆಫ್ ದಿ ಆಡಿಯನ್ಸ್ ಹಿಯರ್ ತುಂಬಿ ತುಳುಕ್ತಾ ಇದೆ. ಯು ಆರ್ ಆಲ್ ಯಂಗ್ಸ್ಟರ್ಸ್, ಯು ಆರ್ ಆಲ್ ಸ್ಟೂಡೆಂಟ್ಸ್. ಇಟ್ ಇಸ್ ಸಂಡೇ, ಇಷ್ಟೊತ್ತಿನಲ್ಲಿ ಮಜಾ ಮಾಡಿಕೊಂಡು, ಖುಷಿ ಮಾಡಿಕೊಂಡು, ಟಿ ವಿ ಮುಂದೆನೋ ಬಡಪಲು ಹೋಗ್ಕೊಂಡು, ಹೋಟ್ಲಿಗೆ ಹೋಗ್ಕೊಂಡು ಎಲ್ಲೋ ಇರಬೇಕಾದವರು ವಿಷ್ಣು ಸಹಸ್ರನಾಮಕ್ಕೆ ಬಂದಿರಲ್ಲ. ಯು ಗಾಟ್ ಎ ಗ್ರೇಟ್ ಫ್ಯೂಚರ್, ಗಾಟ್ ಎ ಬ್ರೈಟ್ ಫ್ಯೂಚರ್. ನಿಮ್ಗೆ ಅದ್ಭುತವಾಗಿರತಕ್ಕಂಥ ಭವಿಷ್ಯ ಇದೆ ರೀ ಇದು. ಇಲ್ಲಿಗೆ ಬಂದಿದ್ದೀರಾ ಅಂತಂದರೆ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಅಲ್ಲಿ ಟೆಲ್ ಯು. ಆ್ಯಂಡ್ ಯಾರಿಗೆ ಅದ್ಭುತಗಳು ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಸಾಹಸ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಸಾಧನೆ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಅಚೀವ್ಮೆಂಟ್ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಅಕಾಂಪ್ಲಿಷ್ಮೆಂಟ್ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಶ್ರೀಮಂತಿಕೆ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಭಾಗ್ಯ ಸೌಭಾಗ್ಯ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಧೀಮಂತಿಕೆ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾರಿಗೆ ಹಣವಂತ ಬೇಕು, ಗುಣವಂತ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ವಿಷ್ಣು ಸಹಸ್ರನಾಮ ಇದೆ ಟ್ರೆಜರ್ ಹಂಟ್ ಅಂದರೆ ಇಲ್ಲಿ ಬರಬೇಕು, ಎಲ್ಲೋ ಲೂಟ್ ಮಾಡೋದಲ್ಲ, ಕಳ್ತನ ಮಾಡೋದಲ್ಲ. ಟ್ರೆಜರ್ ಹಂಟ್ ಕಮಿಂಗ್ ಟು ವಿಷ್ಣು ಸಹಸ್ರನಾಮ. ಅಷ್ಟು ಅದ್ಭುತ ಇದೆ ಇದು.
ಎಷ್ಟು ಜನ ಮಿಲಿಯನರ್ಸ್ ಆಗಿದ್ದಾರೆ. ಯಾರೋ ಒಬ್ರು ನನಗೆ ಹೇಳಿದ್ರು, ಬಂದು ತಿರುಪತಿಗೆ ಹೋದಂತೆ, ಬೆಟ್ಟದ ಕೆಳಗೆ ಅಮ್ಮ ಅವರಿದ್ದಾರೆ ಅಲ್ಲಿ ತಿರುಚಾನೂರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡು ರಶ್ ಇಲ್ಲದೆ ಇದ್ದಾಗ ಅವನ ಅಲ್ಲಿ ನಿಂತಿರ್ತಾನಲ್ಲ, ಅವನ ಕೈಯಿಂದ 200 ರೂಪಾಯಿ ಕೊಟ್ಟು 2 ನಿಮಿಷ ಬಿಡು ರಾಜ ಟೈಮ್ ಕೊಡೋಂತಂದು ತಲೆ ಚುಚ್ಚಿಕೊಂಡು, ಅಮ್ಮ ನನ್ನ ಜೀವನದಲ್ಲಿ 1 ಲಕ್ಷ ಕೊಟ್ಟುಬಿಡೆ, ನಾನು ಬದುಕೊಂಡ್ಬಿಡ್ತೀನಿ ಕಣೆ, 1 ಲಕ್ಷ ಕೊಡೆ ತಾಯಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು, ನಾನು ಇರೋವಾಗ 1 ಲಕ್ಷ ಕೊಟ್ಬಿಡೆ ಬದುಕೊಂಡ್ಬಿಡ್ತೀನಿ, ಎಲ್ಲ ಸಾಲ ತೀರಿಸ್ಬಿಟ್ಟು ಮನೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಬಂದನಂತೆ. ಇದಾಗ 9 ವರ್ಷ ಆದಮೇಲೆ ಗಾಂಧಿ ಬಜಾರ್ನಲ್ಲಿ ಸಿಕ್ಕರು. ಒಂದಿನ ಸಿಕ್ಕಿ ಕಾರ್ ನಿಲ್ಲಿಸಿ, ಸರ್ ಹತ್ತಿ ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ ಸರ್ ಅಂತ. ನನಗೆಲ್ಲೋ ಅರ್ಜೆಂಟು, ಇಲ್ಲ ಸರ್ ನನಗೆ ಕೂತ್ಕೊಳ್ಳೇಬೇಕು ಅಂತ. ಎಲ್ಲಿಗೆ ಅಂದರೆ JP ನಗರದಲ್ಲಿ ಮನೆ ಕರ್ಕೊಂಡು ಹೋದರು. ವೈಭವದ ಮನೆ, ಅದ್ಭುತ ಮನೆ. ಈ ಮನೆಗೆ ಬಾಡಿಗೆ ಹೇಗೆ ಬಂದೀನಿ ಅಂತ. ಬಾಡಿಗೆ ಅಲ್ಲ ಸರ್, ನನ್ನದೇ ಸ್ವಂತ ಮನೆ ಅಂತ. 9 ವರ್ಷದ ಹಿಂದೆ ತಿರುಚಾನೂರಿಗೆ ಹೋಗಿ ಲಕ್ಷ್ಮೀದೇವಿ ಹತ್ರ ಬಿದ್ದು 1 ಲಕ್ಷ ಕೇಳ್ದಲ್ಲೋ, ನನಗೆ ಬಂದು ಹೇಳಿದ್ದಿ ಬೇರೆ ನೀನು, 1 ಲಕ್ಷ ಕೊಟ್ಬಿಟ್ರೆ ಉದ್ಧಾರ ಆಗ್ತಿ, ಜನ್ಮ ಸಾರ್ಥಕ ಆಗುತ್ತೆ ಅಂದು. ಇದೇನು ಮನೆನೋ ಇದು ಅಂತಂದೆ. ಕಾರು, ಎಂಥ ಕಾರು ಅದು. ಒಳಗಡೆ ಹೋದರೆ ಬ್ಯೂಟಿಫುಲ್ ಎಕ್ಸಿಕ್ಯೂಟಿವ್ ಬಂಗಲೆ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ದ, ಸರ್ 9 ವರ್ಷದ ಹಿಂದೆ ನೀವು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಿ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾಯಿದ್ರು, ನೀವು ಅವರು ಹೇಳ್ತಾಯಿದ್ರು, ನನಗೆ ಬರ್ತಿರಲಿಲ್ಲ, ನೀವು ಅದರ ಬಗ್ಗೆ ಮಹತ್ವ ಹೇಳಿದ್ರಿ. ಆಮೇಲೆ ನಾನು ನಮಸ್ಕಾರ ಮಾಡಿದೆ ಬಂದು, ಇವತ್ತಿಂದ ಹೇಳ್ಕೊ ನಿನ್ನ ಜನ್ಮ ಚೇಂಜ್ ಆಗುತ್ತೆ, ಅಳಬೇಡ ಅಂತಂದರೆ. ರಾತ್ರಿ ಬಂದು ಕೂತ್ಕೊಂಡು ಆ ಸುಬ್ಬಲಕ್ಷ್ಮಿದು ಹಾಕ್ಕೊಂಡು ಅದು ಕೇಳಿಕೊಂಡು ಪುಸ್ತಕ ಇಟ್ಕೊಂಡು ಓದ್ತಾ ಹೋದೆ. 21 ದಿನಕ್ಕೆ ಬಾಯಿಗೆ ಬಂದುಬಿಡ್ತು ಸರ್. 21 ಡೇಸ್ ಬಾಯಿಗೆ ಬಂದುಬಿಡ್ತು. ಸ್ವಲ್ಪ ಇತ್ತು, ಬಟ್ ಪುಸ್ತಕ ಇಟ್ಕೊಳ್ತಾ ಇದ್ದೆ. 48 ಡೇಸ್ ಐ ಹ್ಯಾಡ್ ಟೋಟಲ್ ಕಂಟ್ರೋಲ್ ಓವರ್ ದ ವಿಷ್ಣು ಸಹಸ್ರನಾಮ. ಬೆಳಗ್ಗೆ ಎದ್ದು ಶುಚಿರ್ಭೂತನಾಗಿ ದೇವ್ರ ಮುಂದೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇದ್ದೆ. ನೋಡಿ ಸರ್, ಒಂದು ವರ್ಷ 2 ವರ್ಷ ಆಯಿತು. ಇದ್ದಕ್ಕಿದ್ದಾಗೆ ನಾನು ಕೆಲಸ ಮಾಡ್ತಿದ್ದೆ ಅಂತ ಮನೆಯವರು ಅವ್ರು ಹೇಳಿದರು, ಜೀವನ ಪೂರ್ತಿ ನಮಗೆ ದುಡ್ದಿದೆಯಪ್ಪ, ನಮಗೂ ವಯಸ್ಸಾಯಿತು, ಇನ್ನು ನೀನು ಕೆಲಸಕ್ಕೆ ಇಟ್ಕೊಬೋಕ್ಕಾಗಲ್ಲ, ನಾವು ನೀನು ಬೇರೆ ಕೆಲಸ ನೋಡ್ಕೊ. ಆದರೆ ಹೋಗೋಕ್ಕೆ ಮುಂಚೆ ನಮ್ಮ ತಮ್ಮ ಇದ್ದ, ಹೋಗ್ಬಿಟ್ಟ, ಅವನಿಗೇನು ಕೊಡಬೇಕು ನೀನಿಗೆ ಕೊಡ್ತೀವಿ ಕಣೋ. ಶೆಲ್ ಶಾಕ್ಡ್. ತಮ್ಮನಿಗೆ 50% ಪ್ರಾಪರ್ಟಿ ಕೊಡಬೇಕು ಅಂತ ಇಟ್ಕೊಂಡು ತಮ್ಮ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ದಾಗ ಆ ನೋವು ತಡ್ಕೊಳ್ಳಾರ್ದೆ ಇವನ್ ಜೀವನ ಪೂರ್ತಿ ಅವ್ರ ಮನೆಗೆ ಸೇವೆ ಮಾಡಿ ಏನೋ ಕ್ಲರ್ಕ್ ಥರ, ಅಟೆಂಡರ್ ಥರ ಸಂಬಳ ತೊಗೊಳ್ತಿದ್ದವನು. ನೋಡಿದರೆ 1 ಲಕ್ಷ ಕೇಳಿದ್ದವನಿಗೆ ಅರ್ಧ ಪ್ರಾಪರ್ಟಿ ಬಂತು. ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ದ, ನೀವು 1% ನಿರೀಕ್ಷೆ ಇಲ್ಲ, ದೇವರು ಹೇಗೆ ತುಂಬಿ ಕೊಟ್ಟ, ತೊಗೋಬೇಕು, ನನಗೆ ಯೋಗ್ಯತೆ ಇಲ್ಲ ಸರ್, ಅಷ್ಟು ಕೊಟ್ಬಿಟ್ಟಿದ್ದ ನನಗೆ. ಪಾದಪೂಜೆ ಮಾಡ್ತೀನಿ ಕೂತ್ಕೊಳ್ಳಿ ಸರ್ ಅದು. ನನಗೆ ಹೇಳಿ ಪಾದಪೂಜೆನೋ, ವಾಪಸ್ ಹೋಗು ಲಕ್ಷ್ಮೀದೇವಿಗೆ ಪೂಜೆ ಮಾಡೋದಿನ್ನು. 1 ಲಕ್ಷ ಕೇಳಿದರೆ ಕೋಟಿ ಕೊಟ್ಲಲ್ಲೋ. ವಿಷ್ಣು ಸಹಸ್ರನಾಮ ಸರ್. ಅವತ್ತು ನನಗೇನು ಗೊತ್ತಿಲ್ಲ, ಸುಮ್ಮನೆ ಬಂದು ಕೂತ್ಕೊಂಡೆ. ಗೊತ್ತಿಲ್ಲ ಅಂತ ಇದ್ಬಿಟ್ಟಿದ್ರೆ ಹಾಗೇ ಇರ್ತಾಯಿದ್ದೆ ಸರ್. ಆ ಸುಬ್ಬಲಕ್ಷ್ಮಿ ಹಾಕ್ಕೊಂಡು ಪುಸ್ತಕ ಇಟ್ಕೊಂಡು 48 ದಿನ ಕಲ್ತ್ಕೊಂಡೆ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಬಂದು ದೇವ್ರ ಮುಂದೆ ಹೇಳಿಕೊಂಡೆ. ಏನು ಟರ್ನ್ ಕೊಡ್ತದೆ ಸರ್ ಅದು ಎಷ್ಟು ಜನ ರೀ. ಆಸ್ಟ್ರೇಲಿಯಾಗೆ ಹೋಗಿದ್ದೆ. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ನಂದು ಇಂಗ್ಲೀಷ್ ವಿಷ್ಣು ಸಹಸ್ರನಾಮ ಬುಕ್ ರಿಲೀಸ್ ಆಯಿತು. 500 ಪುಟದ ಪುಸ್ತಕ. ಅದು 14 ಕಂಟ್ರೀಸಲ್ಲಿ ರಿಲೀಸ್ ಆಗಿದೆ. ಫಸ್ಟು ಬೆಂಗಳೂರು ರಾಜಭವನಲ್ಲಿ ರಿಲೀಸ್ ಆಯಿತು. ಗವರ್ನರ್ ಅದಕ್ಕೆ ಪ್ರಿಫರೆನ್ಸ್ ಬರ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಅದಕ್ಕೆ ಫಾರ್ವರ್ಡ್ ಬರ್ತಿದ್ದಾರೆ. ರಾಜಭವನಲ್ಲಿ ರಿಲೀಸ್ ಆಯಿತು ಬೆಂಗಳೂರಲ್ಲಿ. ಆಮೇಲೆ ಡೆಲ್ಲಿಲಿ ರಾಷ್ಟ್ರಪತಿ ಭವನ್ ರಿಲೀಸ್ ಆಯಿತು. ಹೈದ್ರಾಬಾದ್ ರಾಜಭವನ್ ರಿಲೀಸ್ ಆಯಿತು. ಆಮೇಲೆ ಬಾಂಬೆನಲ್ಲಿ ಇವರು ಜಸ್ಟಿಸ್ ಕೃಷ್ಣ ಅಂತಿದ್ದಾರೆ, ಅವರ ದೀಕ್ಷೆಯಲ್ಲಿ ಬ್ರಹ್ಮಾಂಡ ಬಂಡ್ ಸಂಘದಲ್ಲಿ ಅಲ್ಲಿ ರಿಲೀಸ್ ಆಯಿತು. 14 ದೇಶಗಳಲ್ಲಿ ರಿಲೀಸ್ ಆಯಿತು. ಆ ವಿಷ್ಣು ಸಹಸ್ರನಾಮದ ಪುಸ್ತಕ ಮೆಲ್ಬೋರ್ನಲ್ಲಿ ಶಿರ್ಡಿ ಸಂಸ್ಥಾನ್ ಆಡಿಟೋರಿಯಮಲ್ಲಿ ರಿಲೀಸ್ ಆಯಿತು. ಆವಾಗ ಡಿವೈನ್ ಲೈಫ್ ಸೊಸೈಟಿ ಅಂತ ಇದೆ ಹೃಷಿಕೇಶ್ನಲ್ಲಿ, ಶಿವಾನಂದರದು. ಅದರ ಸೆಕ್ರೆಟರಿ ಜನರಲ್ ಆಗಿರತಕ್ಕಂಥ ರಾಮಸ್ವರೂಪಾನಂದರು, ಅವ್ರಿಗೆ 75 ವರ್ಷ. ಅವರು ಅಲ್ಲಿ ಬಂದಿದ್ದರು. ಅವರು 100 ದೇಶಗಳಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. 100 ದೇಶಗಳಲ್ಲಿ. ಸ್ವಾಮಿ ಚಿದಾನಂದರ ರೈಟ್ ಹ್ಯಾಂಡು, ಸ್ವಾಮಿ ಶಿವಾನಂದರ ಸೇವೆ ಮಾಡಿದಂಥ ಮಹಾನುಭಾವ ಬಂದಿದ್ದರು. ಅವರು ಅದನ್ನು ರಿಲೀಸ್ ಆದ ತಕ್ಷಣ ಅದು ಪುಸ್ತಕವನ್ನು ಕೊಟ್ಟೆ, ತೊಗೊಂಡ್ರು. ಆಮೇಲೆ ನಂದು ಅವ್ರದ್ದು 1 ವಾರ 3 ಡೇಸ್ ಬಿಟ್ಟು ಒಟ್ಟಿಗೆ ಲೆಕ್ಚರ್ಸ್ ಇಟ್ಕೊಂಡ್ರು ಮೆಲ್ಬೋರ್ನಲ್ಲಿ. ಅವರು 3 ಡೇಸ್ ಟೈಮ್ ಇದೆಯಲ್ಲ, ಟೋಕಿಯೋದಲ್ಲಿ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ನ ಹೋಗ್ಬಿಡ್ತೀನಿ ಅಂತಂದರು. ಅದೇ ಟೈಮ್ನಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ರಾಘವೇಂದ್ರ ಭಕ್ತಿಪೀಠ ಇನಾಗ್ರೇಷನ್ ಮಾಡೋಕ್ಕಾಯಿತು. ನನ್ನವರು ಕರೆಸ್ಕೊಂಡ್ರು. ಆ 3 ಡೇಸ್ ನಾನಲ್ಲಿ ಹೋದೆ. ಇವರು ಟೋಕಿಯೋಗೆ ಹೋದರು. ರಾಜೇಂದ್ರ ಅನ್ನತಕ್ಕಂಥವ್ರು ನಮ್ಮನ್ನು ಕರೆಸಿದ್ದು.
3 ದಿನ ಆಯಿತು. ಟೋಕಿಯೋಯಿಂದ ಅವ್ರು ವಾಪಸ್ ಬರುವಾಗ ಏರ್ಪೋರ್ಟ್ನಲ್ಲಿ ರಾಜೇಂದ್ರ ಅವ್ರು ಪಿಕ್ ಮಾಡಿದ್ದಾರೆ. ಮುಂದೆ ಡ್ರೈವ್ ಮಾಡ್ತಾಯಿದ್ದಾರೆ, ಹಿಂದೆ ಸೀಟ್ ಕೂತಿದ್ದಾರೆ ರಾಮಸ್ವರೂಪಾನಂದ ಸ್ವಾಮಿಗಳು. ಕೂತಿರೋವಾಗ ಮಾತಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಹಿಂದ್ಗಡೆ ಕೂತಿದ್ದವರು ಸ್ವಾಮಿಗಳಿಂದ ಮಾತೇ ನಿಂತು ಹೋಯಿತು. ಟ್ರಾನ್ಸಾಕ್ಷನ್ ಉತ್ತರ ಬರ್ತಾ ಇಲ್ಲ. ಕಾರ್ ಪಕ್ಕಕ್ಕೆ ನಿಲ್ಲಿಸೋಡಿದ್ರೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ, ಪ್ರಜ್ಞೆ ಹೋಗಿದೆ. ಆಸ್ಪತ್ರೆಗೆ ಕರ್ಕೊಂಬಂದರು. ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟ್ರು ನೋಡಿಬಿಟ್ಟು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ, ಉಳಿಯೋ ಚಾನ್ಸಸ್ ಕಡಿಮೆ, ಬಟ್ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿದರೆ ಒಂದು ಪಾಸಿಬಿಲಿಟಿ ಇದೆ, 25,000 ಆಸ್ಟ್ರೇಲಿಯನ್ ಡಾಲರು ಡಿಪಾಸಿಟ್ ಮಾಡಿ ಇಲ್ಲ ಇನ್ಶೂರೆನ್ಸ್ ಕೊಡಿ ಅಂತ. ಇವ್ರಿಗೆ ರಾಜೇಂದ್ರಂಗೆ ಗೊತ್ತಿತ್ತು. 100 ದೇಶಗಳಿಗೆ ಪ್ರತಿ ವರ್ಷ ಹೋಗತಕ್ಕಂಥವ್ರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಂತ. ಸೂಟ್ ಕೇಸ್ ಬ್ರೇಕ್ ಮಾಡಿದರು, ಪಾಕೆಟ್ ಮಾಡಿದರು, ಪಾಸ್ಪೋರ್ಟ್ ಇತ್ತು, ವೀಸಾ ಇತ್ತು, ಡಾಲರ್ಸ್ ಇತ್ತು, ಇನ್ಶೂರೆನ್ಸ್ ಇತ್ತು. ಟಾಟಾ AIG ಇನ್ಶೂರೆನ್ಸ್ ಅಂತ ಇತ್ತು, ಹೆಲ್ಪ್ ಲೈನ್ ಇತ್ತು 24 ಅವರ್ಸು. ಅಲ್ಲಿಂದನೇ ಫೋನ್ ಮಾಡಿದರು ಡೆಲ್ಲಿ ಟಾಟಾ AIGನವರು. ಅವ್ರು ಯಾವಾಗಲೂ ನಮ್ಮ ಹತ್ರ ತೊಗೊಬೋದು. ಅಪ್ ಟು $1,00,000 ಈಸ್ ಪರ್ಮಿಟೆಡ್, ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ, ವಿ ಟೇಕ್ ಕೇರ್ ಅಂತ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರೆ ಹಾಸ್ಪಿಟ್ಲ್ನಲ್ಲಿ ಅವರು ಇಮ್ಮಿಡಿಯೇಟಾಗಿ 4 ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪರ್ಟ್ಸನ್ನು ಕರೆಸಿದ್ರು. ಎಕ್ಸ್ಪರ್ಟ್ಸ್ ಎಲ್ಲ ನೋಡಿದರೆ ಚಾನ್ಸಸ್ ಆರ್ ಡಿಮ್, ಹೈಲಿ ಕ್ರಿಟಿಕಲ್, ಅವ್ರು ಸರ್ವೇ ಆಗಲ್ಲ. ಬಟ್ ವಿ ಆರ್ ಡಾಕ್ಟರ್ಸ್, ಇಟ್ಸ್ ಎ ಹಾಸ್ಪಿಟಲ್, ಲೆಟ್ ಅಸ್ ಡೂ ಟುಮಾರೋ. ಇವತ್ತು ಪ್ರೈಮರಿ ಕೇರ್ ಮಾಡಿಬಿಡೋಣ, ಫಸ್ಟ್ ಏಡ್ ಬೇಕು, ನಾಳೆ ಅಥವಾ ನಾಳಿದ್ದು ಇವರಿಗೆ ಬೈಪಾಸ್ ಓಪನ್ ಹಾರ್ಟ್ ಸರ್ಜರಿ ಮಾಡೋಣ, ಚಾನ್ಸಸ್ ಸರ್ವೈವ್ ಆಗಲ್ಲ, ಆದರೂ ಟ್ರೈ ಮಾಡೋಣ ಅಂತ. ಅವ್ರು ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ಇಷ್ಟೆಲ್ಲ ಮಾತಾಡ್ಕೊಂಡಿದ್ದಾರೆ ಇಂಗ್ಲೀಷಲ್ಲಿ. ಭಾರತದ ಒಬ್ಬ ಯೋಗಿಗೆ ಅನ್ಕಾನ್ಷಿಯಸ್ ಆಗಲಿ ಸಬ್ಕಾನ್ಷಿಯಸ್ ಆಗಲಿ ಅರ್ಥ ಆಗುತ್ತೆ, ಗ್ರಾಸ್ಪ್ ಮಾಡ್ತಾನೆ ಅನ್ನೋದಕ್ಕೆ ಈ ಗಾಟ್ ದ ಕ್ಲೂ. ಡಾಕ್ಟ್ರ್ ಹೋದ ತಕ್ಷಣ ರಾಜೇಂದ್ರನ್ ಕರೆಸಿದ್ರು. ನಾನು ಸಾಯ್ತೀನಂತೆ, ಬದುಕೋಕ್ಕಾಗಲ್ಲ, ಸಾಯೋದಾದರೆ ಗಂಗೆಗೆ ಸೇವೆ ಮಾಡಿದ್ದೀನಿ, ಹಿಮಾಲಯಕ್ಕೆ ಸೇವೆ ಮಾಡಿದ್ದೀನಿ, ಜೀವಪಾನಪತಿ ಗಾಯತ್ರಿ ಹೇಳ್ಕೊಂಡಿದ್ದೀನಿ, ಶಿವಾನಂದರಿಗೆ ಚಿದಾನಂದರಿಗೆ ಸೇವೆ ಮಾಡಿದ್ದೀನಿ, ಈ ಪವಿತ್ರ ದೇಹನ ಆಸ್ಟ್ರೇಲಿಯಾ ಮೇಲೆ ಸಾಯಕ್ಕೆ ಬಿಡೋದಿಲ್ಲ, ಇಂಡಿಯಾ ಕರ್ಕೊಂಡು ಹೋಗು, ಭಾರತದ ಭೂಮಿ ಟಚ್ ಆದ ತಕ್ಷಣ ಅಲ್ಲಿ ಸಾಯ್ತಿದ್ದ ನಾನು. ಪಾಪ ಅವನು ಕೇಳ್ದ ಡಾಕ್ಟರ್ಸ್ ಹೇಳಿದರು, ಈ ಕ್ರಿಟಿಕಲ್ನಲ್ಲಿ ICU ಇಂದ ಜನರಲ್ ವಾರ್ಡ್ ಶಿಫ್ಟ್ ಮಾಡಿದ್ರೆ ಸತ್ತೋಗ್ತಾನೆ. ಹೌ ಕ್ಯಾನ್ ಯು ಟ್ರಾನ್ಸ್ಫರ್ ಹಿಮ್ ಟು ಏರ್ಪೋರ್ಟ್, ಹೌ ಕ್ಯಾನ್ ಯು ಏರ್ಲಿಫ್ಟ್ ಹಿಮ್? ಅವ್ರು ಲ್ಯಾಂಡ್ ಆಗುವಾಗ ಅಥವಾ ಬಲಿಕ್ಕೆ ಹೋಗೋವಾಗ ಬಿದ್ದೋಗುವಾಗ ಒಳಗಡೆ ಹೋಗ್ಬಿಡ್ತಾನೆ ಅವನಿಗೆ. 100% ನಾವು ಹೇಳ್ತೀವಿ ಹೋಗ್ಬಿಡ್ತಾನೆ. ಅದರಿಂದ ನಮ್ಮ ಹಾಸ್ಪಿಟಲಲ್ಲಿ ಈ ಕಂಡೀಷನಲ್ಲಿ ಡಿಸ್ಚಾರ್ಜ್ ಮಾಡಿಸಿದ್ರೆ ನಮಗೆ ಕೆಟ್ಟ ಹೆಸರು, ಬ್ಲಾಕ್ ಲಿಸ್ಟ್ ಆಗ್ತೀವಿ, ಟಿ ವಿಲಿ ಬರುತ್ತೆ. ವಿ ಡೋಂಟ್, ಅದನ್ನು ಬಿಡೋದಿಲ್ಲ, ಏನು ಮಾಡಿದ್ರು ಬಿಡೋದಿಲ್ಲ ಅಂತಂದರು. ಇವರು ಹೋಗಬೇಕು ತಹ ಎಲ್ಲ ಜಪ ತಪ ಏನು ಬೇಕೋ ಮಾಡಿದ್ರು, ಏನಾದರೂ ಆಗ್ತಿಲ್ಲ, ಇನ್ಫ್ಲೂಯೆನ್ಸ್ ಮಾಡಿಸಿದ್ರು. ಕಡೆಗೆ ಅವ್ರು ಬರೋವಾಗ ಇಳಿಯೋವಾಗ ಅವ್ರ ಕೈನಲ್ಲಿ ನನ್ನ ವಿಷ್ಣು ಸಹಸ್ರನಾಮದ ಇಂಗ್ಲೀಷ್ ಪುಸ್ತಕ ಇತ್ತು. ಅದನ್ನು ಅವ್ರನ್ನ ಸೇರಿಸಿದ ಮೇಲೆ ಅವರ ದಿಂಬಿನ ಕೆಳಗೆ ICUನಲ್ಲಿ ಮಲಗಿರೋ ಮಂಚದ ದಿಂಬಿನ ಕೆಳಗೆ ಇಟ್ಟಿದ್ದರು. ಯಾವಾಗ ಬಿದ್ದಿದೆ, ಅದು ನೋಡಿದ ತಕ್ಷಣ ಅದರಲ್ಲಿ ಒಂದು ಮಾತು ಬರೆದಿದ್ದೀನಿ, ವೆನ್ ಎವ್ರಿಥಿಂಗ್ ಫೈಲ್ಸ್ ವಿಷ್ಣು ಸಹಸ್ರನಾಮ ರಿಸ್ಕ್ಯೂಸ್ ಬರ್ದಿದ್ದೀನಿ ನಾನು ಅದನ್ನು. ಎಲ್ಲ ವಿಫಲವಾದಾಗ ವಿಷ್ಣು ಸಹಸ್ರನಾಮ ಲ್ಯಾಂಡ್ ಆಫ್ ದಿ ಲಾಸ್ಟ್ ರಿಸಾರ್ಟ್, ಇಟ್ ವಿಲ್ ಕಮ್ ಟು ಯುವರ್ ರಿಸಾರ್ಟ್. ಅದಕ್ಕೆ ಜ್ಞಾಪಕಕ್ಕೆ ಬಂತು. ರಾಜೇಂದ್ರನ್ ಕರೆದ್ರು, ಇಮ್ಮಿಡಿಯೇಟ್ಲಿ ನವ್ ಅಂಡ್ ಹಿಯರ್ ಸಮನ್ ಕಾಲ್ ಅರಳುಮಲ್ಲಿಗೆ ಫ್ರಮ್ ನ್ಯೂಜಿಲ್ಯಾಂಡ್ ಅಂತ. ಅವ್ರ ಮೊಬೈಲ್ನಲ್ಲಿ ಆಕ್ಲೆಂಡಲ್ಲಿದ್ದೆ, ನ್ಯೂಜಿಲ್ಯಾಂಡಲ್ಲಿ ಫೋನ್ ಮಾಡಿದರು. ಅಲ್ಲಿ ಸ್ಟೇಜ್ ಮೇಲೆ ಕೂತಿದ್ದೀನಿ. ಅವ್ರು ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ವಿಸಾರ್ಡ್ ಆಫ್ ನ್ಯೂಜಿಲ್ಯಾಂಡ್ ವಾಮನ್ ರಾವ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನ್ಯೂಜಿಲ್ಯಾಂಡ್ ಇಂಡಿಯನ್ ಅಸೋಸಿಯೇಷನ್ ಚೇರ್ಮನ್ ಕಲಬುರ್ಗಿ ಕೂತಿದ್ದಾರೆ, ಮ್ಯೂಸಿಕ್ ಅಸೋಸಿಯೇಷನ್ ಎಲ್ಲ ದೊಡ್ಡ ದೊಡ್ಡ ವೆಟ್ರನ್ಸ್ ಎಲ್ಲ ಇದ್ದಾರೆ. ಮುಗಿದು ನಾನು ಇನಾಗ್ರೇಟ್ ಮಾಡಿದ್ದೆ, ನನ್ನ ಲೆಕ್ಚರು ಆಗಿದೆ. ಫೋನ್ ಬಂತು, ಏನಂದರೆ ಹೀ ಈಸ್ ಆನ್ ದ ಲೈಫ್ ಆ್ಯಂಡ್ ಡೆತ್ ಸಿಚುಯೇಷನ್ನು, ವಿಪರೀತ ಟೆನ್ಷನ್ಲಿದ್ದಾರೆ, ಕ್ರಿಟಿಕಲ್ ಆಗಿದ್ದಾರೆ. ಏನಾದರೂ ಮಾಡಿ ಭಾರತ ತಲುಪಿಸಿ ಅಲ್ಲಿ ಮಣ್ಣು ಮುಟ್ಟಿದ ತಕ್ಷಣ ಸಾಯ್ತೀನಿ, ಆಸ್ಟ್ರೇಲಿಯಾದಲ್ಲಿ ಸಾಯೋದು ಬೇಡ, ಇಷ್ಟೇ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಕಳಿಸ್ರೆ ಅರಳಮಲ್ಲಿಗೆ ಬರೆದುಬಿಟ್ಟಿದ್ದಾರೆ, ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರಿಸ್ಕ್ಯೂಸ್ ಅಂತ ಬರೆದ ಕರೆಸ್ರೆ ಅಂತಿದ್ದಾರೆ, ಕಳಿಸಿ. ನಾನು ಆರ್ಗನೈಸರ್ಸ್ಗೆ ಫೋನ್ ಕೊಟ್ಟೆ. ಆರ್ಗನೈಸ್ ಹೇಳಿದರು, ನೀವು ಬಂದಿದ್ದು ರಾಘವೇಂದ್ರ ಭಕ್ತಿಪೀಠ, ಇಂಟರ್ನ್ಯಾಷನಲ್ ಭಕ್ತಿಪೀಠ ಉದ್ಘಾಟನೆ ಮಾಡಿದ್ದೀರಾ, ನಿಮ್ಮ ಭಾಷಣ ಆಗಿದೆ. ಭಾರತದ ದೊಡ್ಡ ಸಂತ, ಅದು ಡಿವೈನ್ ಲೈಫ್ ಸೊಸೈಟಿ ಸಂತ, ಲೈಫ್ ಆ್ಯಂಡ್ ಡೆತ್ ಸಿಚುವೇಷನ್ಲಿದ್ದಾನೆ ಅಂತಂದ್ರೆ ನವ್ ಅಂಡ್ ಹಿಯರ್, ನೀವು ಹೋಗಿ ಅಟೆಂಡ್ ಮಾಡಿ, ಆಮೇಲೆ ಬಂದ್ರಿ ಅಂತಂದರು. 10 ನಿಮಿಷ ಅಷ್ಟೇ. ಅಲ್ಲಿಂದ ಕಾರ್ ಮಾಡಿಕೊಂಡು ನಾನು ಯಾರು ಬಂದು ಸೂಟ್ಕೇಸ್ ಪಿಕ್ ಮಾಡ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ. 40 ಅಲ್ಲಿ ಫ್ರೀಕ್ವೆಂಟ್ ಆಗಿದೆ, ಆಸ್ಟ್ರೇಲಿಯಾ ಟು ನ್ಯೂಜಿಲೆಂಡ್ ಫ್ರೀಕ್ವೆಂಟ್ ಇರುತ್ತೆ. 40 ಮಿನಿಟ್ಸ್ ಫ್ಲೈಟ್ ಸಿಕ್ತು. ಮೆಲ್ಬೋರ್ನಿಗೆ ಬಂದೆ, ರಾಜೇಂದ್ರ ಬಂದಿದ್ದರು, ಕರ್ಕೊಂಡು ಹೋದರು. ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಲ್ಲಿ ಅವ್ರು ICU ಎಂಟ್ರಾಗ್ತಿದ್ದೀನಿ. ವೀಲ್ಡ್ ಚೇರ್ನಲ್ಲಿ
ಒಬ್ಬ ಆಸ್ಟ್ರೇಲಿಯನ್ ಮೇಲ್ ನರ್ಸು ಹಿಂದೆ ಕೂತಿಯ ವೀಲ್ಚೇರ್ಲಿದ್ದಾರೆ. ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ಗಟ 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 ನೀರು ಬಂತು ಇದ್ದಾರೆ. ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಐ ವಿಲ್ ಬಿ ರಿಲೀಸ್ಡ್, ಐ ವಿಲ್ ಬಿ ರಿಲೀವ್ಡ್. 4 ಸೆಂಟೆನ್ಸ್. ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಐ ವಿಲ್ ಬಿ ರಿಲೀಸ್ಡ್, ಐ ವಿಲ್ ಬಿ ರಿಲೀವ್ಡ್ ಅಂತಂದರು. ನಾನು ಅವ್ರ ಕಿವಿ ಹತ್ರಕ್ಕೆ ಹೋಗಿ, ಡೋಂಟ್ ಗೆಟ್ ಎಕ್ಸೈಟೆಡ್, ಯು ಆರ್ ನಾಟ್ ಇನ್ ಸಚ್ ಎ ಸಿಚುಯೇಷನ್, ಇಟ್ ಇಸ್ ಎ ಲಕ್ಸುರಿ, ಡೋಂಟ್ ಗೆಟ್ ಎಕ್ಸೈಟ್ ಆಗಬೇಡಿ. ಇನ್ನೇನು ಹೇಳಿದ್ರು ಅವರು ಬಿಯಾಂಡ್ ಲೌಕಿಕದ ಮಾತು ಹೋಗಲ್ಲ, ಗೊತ್ತಾಯಿತು. ಅವ್ರ ಕಿವಿ ಹತ್ರಕ್ಕೆ ಹೋದೆ, ಕಣ್ಣು ಮುಚ್ಕೊಳ್ಳಿ ಅಂದರೆ ಕಣ್ಣು ಮುಚ್ಚಿದ್ರು. ವಿಶ್ವಂ ವಿಷ್ಣು ವಷಟ್ಕಾರೋ ಇಂದ ವನಮಾಲಿ ಗದೀಶಾಂಗಿಯವ್ರಿಗೂ ಇಡೀ ವಿಷ್ಣು ಸಹಸ್ರನಾಮ ಅವ್ರ ಕಿವಿಲಿ ಹೇಳಿದೆ. ಅವ್ರ ಕಣ್ಣಲ್ಲಿಗೆ ನೀರು ಹರಿದೋಗ್ತಾ ಇತ್ತು. ಹೇಳಿ ನಾಳೆ ಬೆಳಗ್ಗೆ ಬಂದು ನಾವು ಸಾಮೂಹಿಕ ವಿಷ್ಣು ಸಹಸ್ರ ಹೇಳ್ತೀವಿ. ಇಟ್ ವಿಲ್ ರಿಸ್ಕ್ಯೂ, ಯು ವಿಲ್ ರೀಚ್ ಇಂಡಿಯಾ, ಡೋಂಟ್ ವರಿ, ಅಶ್ಯೂರೆನ್ಸ್ ಕೊಟ್ಟೆ. ಮಾರನೇ ದಿನ ಬೆಳಗ್ಗೆ ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸು, ಡಿಸೈಬಲ್ಸ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೇ 3 ಜನ ಮಾತ್ರ ಒಳಗೆ ಬಿಡ್ತೀವಿ, ಮಿಕ್ಕಾದರೆಲ್ಲ ಪಾರ್ಕಿಂಗ್ ಲಾಟಲ್ಲಿ ಪಾರಾಯಣ ಮಾಡಿ ಅಂದರು. ಪಾರಾಯಣ ಮಾಡಿದ್ವಿ. ಮಾಡಿಬಿಟ್ಟು 5 hours ಟೈಮ್ ಇದೆ, ಆಚೆ ಹೋಗ್ಬಿಟ್ಟು ಬನ್ನಿ, ಇವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು ಡಾಕ್ಟ್ರು. ಅಲ್ಲಿಂದ ಜಿಲ್ಲಾಂಗ್ ಅಂತ ಒಂದು ಸಿಟಿಗೆ ಟೌನ್ಗೆ ಹೋದ್ವಿ. ಅಲ್ಲಿ ಊಟ ತಿಂಡಿ ಮುಗಿಸ್ಕೊಂಡು ವಾಟರ್ ಫ್ರಂಟಿಗೆ ಬಂದು ಅಲ್ಲಿ 1 hour ಇದ್ದು ಬಂದ್ವಿ. ಫೋನ್ ಮಾಡಿದ್ರು ರಾಜೇಂದ್ರ, ಇನ್ ಅನದರ್ ಹಾಫ್ ಆನ್ ಅವರ್ ವಿ ರೀಚಿಂಗ್ ದಿ ಹಾಸ್ಪಿಟಲ್, ಡೋಂಟ್ ಗೆಟ್ ಟೆನ್ಸ್ಡ್ ಅಪ್, ಡೋಂಟ್ ಗೆಟ್ ಎಕ್ಸೈಟೆಡ್, ವಿ ಆರ್ ಕಮಿಂಗ್, ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಆದರೂ ಭಯ ಇದ್ದೇ ಇದೆ, ಯಾವಾಗ ಹೋಗ್ಬಿಡ್ತಾರೋ, ಏನು ಕೆಟ್ಟ ನ್ಯೂಸ್ ಬರುತ್ತೋ ಅಂತ. ಡಾಕ್ಟರ್ಸ್ ಹೇಳಿದ ಹಾಗೆ ಹೋಗ್ಬಿಡ್ತಾರೋ ಅವರು ಅಂತ. ಪಾರ್ಕಿಂಗ್ ಲಾಟಿಗೆ ಬಂದು ಕಾರ್ ನಿಲ್ಲಿಸಿದರೆ ಆ ಆಸ್ಟ್ರೇಲಿಯನ್ ಮೇಲ್ ನರ್ಸು ವೀಲ್ ಚೇರಲ್ಲಿ ಅವ್ರನ್ನ ಕರ್ಕೊಂಡು ಪಾರ್ಕಿಂಗ್ ಲಾಟಿಗೆ ಬಂದಿದ್ದಾನೆ. ICU ಇಂದ ಜನರಲ್ ವಾರ್ಡ್ಗೆ ಹಾಕಿದ್ದು ಸತ್ತೋಗ್ತಾರೆ ಅಂತ ಡಾಕ್ಟ್ರ್ ಹೇಳಿದರು. ಬಂದ್ಬಿಟ್ಟಿದ್ದಾನೆ. ಅವರು ಹಿಮಾಲಯ ಕಿ ಜೈ ಹೋ, ಗಂಗಾ ಕಿ ಮೈಕೋ, ಭಾರತ್ ಕಿ ಜೈ ಹೋ, ಅರಳಮಲ್ಗೆ ಕಿ ಜೈ ಹೋ, ವಿಷ್ಣು ಸಹಸ್ರನಾಮ ಕಿ ಜೈ ಹೋ, ವಿಷ್ಣು ಸಹಸ್ರನಾಮ ಕಿ ಜೈ ಹೋ ಅಂತಿದ್ದಾರೆ. ಯಾಕೆ ಎಕ್ಸೈಟ್ ಆಗ್ತದೆ? ಅವ್ನು ರೇಗ್ದೆ, ಅಷ್ಟು ನರ್ಸನ್ನು ರೇಗ್ದೆ ನಾನು. ಆರ್ ನಾಟ್ ಹ್ಯಾವಿಂಗ್ ಕಾಮನ್ ಸೆನ್ಸ್ ನಾಲೆಡ್ಜ್, ಯು ಆರ್ ಬ್ರಿಂಗಿಂಗ್ ಸಚ್ ಎ ಕ್ರಿಟಿಕಲ್ ಕಂಡೀಷನ್ ಪೇಷಂಟ್ ಟು ದ ಪಾರ್ಕಿಂಗ್ ಲಾಟ್ ಅಂತ. ಅವನು ನಗ್ತಾ ಇದ್ದಾನೆ. ಅಲ್ಲಿಂದ ಕರ್ಕೊಂಡೋಗಿ ರಿಸೆಪ್ಷನ್ನಿಗೆ ಹೋದ್ವಿ. ಡ್ಯೂಟಿ ಡಾಕ್ಟ್ರಿಗೆ ಓದಿದ್ರು. ಅವ್ರಿಗೆ ರೇಗಿದೆ ನಾನು, ನೀವು ಡಾಕ್ಟ್ರು ನಿಮ್ಗಾದ್ರೂ ಗೊತ್ತಿಲ್ವಾ ಅಂತ. ಅವ್ರು ಹೇಳಿದರು, ಕೂತ್ಕೊಳ್ಳಿ, ನೀವು ಟೆನ್ಸ್ ಆಗಬೇಡಿ, ನೀವು ಹೋದ್ಮೇಲೆ ನೀವು ಪಾರಾಯಣ ಮಾಡಿದ್ರಿ ವಿಷ್ಣು ಸಹಸ್ರನಾಮ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತಿದ್ದ, ಆತದೆ ಪುಸ್ತಕ ಇಟ್ಕೊಂಡಿದ್ದ, ವಿಗ್ರಹ ಇಟ್ಕೊಂಡಿದ್ದ. ಬಂದ್ವಿ ಮೇಲೆ ಮಲ್ಕೊಂಡ. ಅಷ್ಟೊತ್ತಿಗೆ ಅವತ್ತು ಬೆಳಗಿನ ಜಾವ 4 ಗಂಟೆಗೆ ಒಬ್ಬ ಆಸ್ಟ್ರೇಲಿಯನ್ನು ಯೂತು ಹಾರ್ಟ್ ಅಟ್ಯಾಕ್ ಆಗಿ ಅವನು ಅಡ್ಮಿಟ್ ಆಗಿದ್ದ ICUನಲ್ಲಿ. ಅವನಿಗೆ ಅರ್ಲಿ ಮಾರ್ನಿಂಗ್ ಏನು ಡಾಕ್ಟರ್ಸ್ ಬಂದು ಫಸ್ಟ್ ಏಡ್ ಎಲ್ಲ ಮಾಡಿದರು. ಅವನು ಆ ಪೈಪ್ಗಳು ಹಾಕಿರೋದು ಆ ನೋವು ತಡಿಲಾರ್ದೆ ಹಾಸಿಗೆ ಮಂಚಿಂದ ಕೆಳಗೆ ಬಿದ್ದುಬಿಟ್ಟಿಯಾನ ಅವನು. ತಕ್ಷಣ ಡ್ಯೂಟಿ ಡಾಕ್ಟ್ರ್ ಹೆದರ್ಕೊಂಡು 4 ಜನ ಎಕ್ಸ್ಪರ್ಟ್ಸ್ಗಳಿಗೆ ಫೋನ್ ಮಾಡ್ದ. 4 ಜನ ಬಂದು ಅವನಿಗೇನು ಬೇಕೋ ಫಸ್ಟ್ ಏಡ್ ಎಲ್ಲ ಮಾಡಿ, ಮತ್ತೆ ಎಲ್ಲ ಚುಚ್ಚಿ ಟ್ಯೂಬ್ಗಳು ಹಾಕಿ ಎಲ್ಲ ರೆಡಿ ಮಾಡಿ, ಇವ್ರಿಗೆ ಆಪ್ರೇಷನ್ ಬೈಪಾಸ್ ಮಾಡಬೇಕಾಗಿತ್ತಲ್ಲ, ಮಾರ್ಕಿಂಗ್ ಮಾಡ್ಕೋಬೇಕು ಇವ್ರಿಗೆ. ಮಾರ್ಕಿಂಗ್ ಮಾಡ್ಕೊಂಡು ಆಪ್ರೇಷನ್ ಮಾಡ್ಕೊಂಡು ಹೇಗೂ ಬಂದಿದ್ದೀವಲ್ಲ, ಆಲ್ ದಿ ಟಾಪ್ 4 ಪೀಪಲ್ ಕಮ್ ಸರ್ಜನ್ಸು ಮಾರ್ಕಿಂಗ್ಗೆ ಕಳಿಸಿದ್ರು. ಮಾರ್ಕ್ ಮಾಡ್ಕೊಳ್ತಾರೆ ಎಲ್ಲೆಲ್ಲಿ ಕುಯ್ಬೇಕು ದೇಹನ ಅಂತ. ಒಂದು ಕಡೆ ಸ್ಕ್ಯಾನ್ ಮಾಡ್ಕೊಂಬನ್ನಿ ಅಂತಂದರು. ಸ್ಕ್ಯಾನಿಗೆ ಕಳಿಸಿದ್ರು. ಸ್ಕ್ಯಾನ್ ರಿಪೋರ್ಟ್ ಮಾಡ್ತಾರೆ. ಶೆಲ್ ಶಾಕ್ಡ್. ಯಾಕೆ ಇವ್ರಿಗೆ ಆಪ್ರೇಟ್ ಮಾಡಬೇಕು? ಏನೂ ಬ್ಲಾಕೇಡ್ ಇದೆ. 3 ಬ್ಲಾಕೇಡು 98% ಅಂತ ಇವ್ರು ಬಂದ ತಕ್ಷಣ ಇದ್ದಿದ್ದು, 1 ಬ್ಲಾಕೇಡ್ ಇಲ್ಲ. ಡಾಕ್ಟರ್ಸೇನೇ ಡೌಟ್ ಆಗಿ ಟೆಕ್ನಿಕಲಿ ಮಿಸ್ಟೇಕಾ, ಮಿಷಿನ್ ಮಿಸ್ಟೇಕಾ, ನಮ್ಮದು ಮಿಸ್ಟೇಕಾ, ನಾವೇ ಹೋಗೋಣ ಅಂತ 4 ಜನ ಸರ್ಜನ್ಸ್ ಅವ್ರು ಹೋಗಿ ಲ್ಯಾಬ್ಗೆ ಹೋಗಿ ಅಲ್ಲಿ ಮತ್ತೆ ಈ ಸ್ಕ್ಯಾನ್ ಮಾಡಿದರೆ ನೋ ಬ್ಲಾಕೇಡ್. ಕಡೆಗೆ ಒಂದು ಡೌಟ್ ಬಂತು, ಮಿಷಿನ್ ಏನಾದರೂ ಡಿಫೆಕ್ಟ್ ಇದೆಯಾ? ಇಮ್ಮಿಡಿಯೇಟಾಗಿ ಫೋನ್ ಮಾಡಿದರು ಆ ಸ್ಕ್ಯಾನಿಂಗ್ ಮಿಷಿನ್ ಕಂಪ್ನಿಗೆ. ಅವನು ಚೀಫ್ ಟೆಕ್ನಿಕಲ್ ಆಫೀಸರ್ನ 15 ನಿಮಿಷದಲ್ಲಿ ಕಳಿಸಿದ್ರು. ಅವನು ಇನ್ಸ್ಪೆಕ್ಟ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟ, ಪರ್ಫೆಕ್ಟ್ಲಿ ವರ್ಕಿಂಗ್ ಕಂಡೀಷನ್ಲಿದೆ, ಇಟ್ ಇಸ್ ಕರೆಕ್ಟ್ ಅಂತಂದ್ಬಿಟ್ಟು 15 ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗಿತ್ತು. ಗೆದ್ದುಕೊಂಡ. ಆಮೇಲೆ ಅವ್ರನ್ನ ರಿಲೀಸ್ ಮಾಡಿದರು. ಭಾರತಕ್ಕೆ ಬಂದು ದಟ್ ಬ್ಲ್ಯಾಕ್ ಫ್ರೈಡೇ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಚಿತ್ರ, ನಾನು ಅವ್ರ ಕಿವಿಲಿ ವಿಷ್ಣು ಸಹಸ್ರನಾಮ ಹೇಳ್ತಿದ್ದಲ್ಲ ಅದನ್ನು ಚಿತ್ರ ಹಾಕಿದ್ದಾರೆ. ಹೇಳ್ತಾರೆ, ಒಂದು ವಿಷ್ಣು ಸಹಸ್ರನಾಮ ಸೇವ್ಡ್ ಮೀ, ಐ ಆಮ್ ಎವರ್ ಗ್ರೇಟ್ಫುಲ್ ಟು ಅರಳಮಲ್ಗೆ ಅಂತ ಬರೆದರು. ಯಾಕೆ ಹೀಗಾಗುತ್ತೆ ಅಂದರೆ, ವಿಷ್ಣು ಸಹಸ್ರನಾಮದ ಶಕ್ತಿ ಎಂದು ನೀವು ಹೇಳ್ತಾ ಹೋಗ್ದಾಗ ಅದು ನಮ್ಮ ನರನಾಡಿಗಳ ಮೇಲೆ, ಸಂದುಗೊಂದುಗಳ ಮೇಲೆ, ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ಪ್ರಕಂಪನ ಸೃಷ್ಟಿ ಮಾಡುತ್ತೆ, ವೈಬ್ರೇಷನ್ ಸೃಷ್ಟಿ ಮಾಡುತ್ತೆ, ವೇವ್ಸು ಸೃಷ್ಟಿ ಮಾಡುತ್ತೆ. ಅದನ್ನು ಯಾವ ಥರ ವಿಷ್ಣು ಸಹಸ್ರನಾಮ
ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋತಃ. ದಿಸ್ ಅಂಡ್ ದಿಸ್ ಅಲೋನ್ ಇಸ್ ಅಲ್ಟಿಮೇಟ್ ಧರ್ಮ, ಸುಪ್ರೀಂ ಧರ್ಮ, ಎಕ್ಸ್ಟ್ರಾರ್ಡಿನರಿ ಧರ್ಮ, ಯೂನಿವರ್ಸಲ್ ಧರ್ಮ ಫಾರ್ ದಿ ಕಲಿಯುಗ, ಫಾರ್ ದಿ ಮ್ಯಾನ್ಕೈಂಡ್ ಪೀಪಲ್. ಇದು ಡಿಕ್ಲೇರ್ ಮಾಡಿದರು ಭೀಷ್ಮಾಚಾರ್ಯರು, ವೇದವ್ಯಾಸರು. ಇದೇ ಅಲ್ಟಿಮೇಟ್ ಧರ್ಮ. ಯಾತಕ್ಕೆ ಅಂತಂದರೆ ಭೀಷ್ಮಾಚಾರ್ಯರು 830 ವರ್ಷದ ಅಖಂಡ ಬ್ರಹ್ಮಚರ್ಯದ ತಪಸ್ಸಿನ ಶಕ್ತಿ ಸಿದ್ಧಿ ಅದರಲ್ಲಿ ಹಾಕಿದ್ದಾರೆ. ವೇದವ್ಯಾಸರು ಬರೆದಿರತಕ್ಕಂಥ ಸಮಸ್ತ ಗ್ರಂಥಗಳಲ್ಲಿ ಮಹಾಭಾರತ ಸರ್ವಶ್ರೇಷ್ಠ ಅಂತ ಡಿಕ್ಲೇರ್ ಆಗಿದೆ. ಮಹಾಭಾರತ ಶ್ರೇಷ್ಠ ಯಾಕೆ ಅಂತಂದರೆ ಕಸಿನ್ಸು ಲೀಗಲ್ ಬ್ಯಾಟಲ್ ಮಾಡಿದ್ರಲ್ಲ ಅದಕ್ಕಲ್ಲ, 18 ದಿನ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಯುದ್ಧ ಆಯ್ತಲ್ಲ ಅದಕ್ಕಲ್ಲ, ವಿಷ್ಣು ಸಹಸ್ರನಾಮ ಅನ್ನತಕ್ಕಂಥ ಭಗವದ್ಗೀತೆ ಅನ್ನತಕ್ಕಂಥ 2 ಅದ್ಭುತವಾಗಿರತಕ್ಕಂಥ ಗೌರಿಶಂಕರ ಧವಳಗರಿ ಇದೆ, ಅದಕ್ಕೆ ಗ್ರೇಟ್ರಿ ಅದು ಮಹಾಭಾರತ. ಈ ವಿಷ್ಣು ಸಹಸ್ರನಾಮ ಹೇಳುವಾಗ ಇದು ಯಾಕೆ, ಇದು ಏನು ವಿಶೇಷ ಅಂತಂದರೆ, ಈ ಹಿಂದಿನ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಬೃಹದುಕ್ತ ಅಂತ ಒಂದು ಯಜ್ಞ ಮಾಡೋರು. ಆ ಬೃಹದುಕ್ತ ಯಜ್ಞ ಬೆಳಿಗ್ಗೆ ಸೂರ್ಯ ಉದಯ ಆದಾಗೆ ಪ್ರಾರಂಭ ಆಗಿ ಸಾಯಂಕಾಲ ಸೂರ್ಯಾಸ್ತ ಆಗೋವರೆಗೂ ನಿರಂತರವಾಗಿ ನಡೀತಾ ಇತ್ತು. 3 ಭಾಗ ಮಾಡ್ಕೋಬೋದು, ಪ್ರಾತಃ, ಮಧ್ಯಾಹ್ನ ದಿನ, ಸಾಯಂ ಅಂತ. ಅದಕ್ಕೆ ಬೆಳಗಿಂದ ರಾತ್ರಿವರೆಗೂ ಮಂತ್ರಗಳು ಪ್ರಯೋಗ ಆಗಬೇಕಲ್ಲ, ಅಷ್ಟೊಂದು ಮಂತ್ರಗಳು ಎಲ್ಲರೂ ಇರುತ್ತೆ. ಅಂದರೆ ಋಗ್ವೇದದ 12 ಸಹಸ್ರ ಋಕ್ಕುಗಳನ್ನು ಅದಕ್ಕೆ ಪ್ರಯೋಗ ಮಾಡ್ತಾಯಿದ್ರು. ಅಲ್ಲಿ ಮಧ್ಯಾಹ್ನ ಪೂರ್ಣಾಹುತಿ ಕೊಡೋಕ್ಕೆ 1 ಗಂಟೆ ಮುಂಚೆ ವೈದಿಕರು, ಋತ್ವಿಕರು, ಯಾಜ್ಞಿಕರು, ಪುರೋಹಿತರು, ಯಜಮಾನ ಎಲ್ಲ ಎದ್ದು ನಿಂತ್ಕೊಂಬರು. ಪುರೋಹಿತ ಆಹುತಿ ಪೂರ್ಣಾಹುತಿ ಆಗತಕ್ಕಂಥ ಹರಿವಾಣವನ್ನು ಕೈಯಲ್ಲಿ ಇಟ್ಕೊಂಡಿರ್ತಾ ಇದ್ದ. ಯಾಜ್ಞಿಕರು, ಋತ್ವಿಕರಲ್ಲಿ 2 ಕೈಯನ್ನೂ ಆಕಾಶಕ್ಕೆ ಹೀಗೆ ಇಟ್ಕೊಳ್ತಾ ಇದ್ದರು, ಕಣ್ಣು ಮುಚ್ತಾಯಿದ್ರು, ಮೇಲ್ ನೋಡ್ತಾ ಇದ್ದರು. ಮೇಲ್ ನೋಡಿ ಋಗ್ವೇದದ 1,000 ಋಕ್ಕುಗಳನ್ನು ಹೇಳ್ತಾ ಇದ್ದರು. 1,000 ಋಕ್ಕುಗಳು ಅಂದರೆ ಒಂದೊಂದು ಋಕ್ಕು ಒಂದು ಪರಮಾತ್ಮನ ಹೆಸರು. ಹೆಸರು ಅಪ್ಪ ಬಾರೋ, ಅಣ್ಣ ಬಾರೋ, ರಾಜ ಬಾರೋ, ಕಂದ ಬಾರೋ, ದೊರೆ ಬಾರೋ, ಪ್ರಭು ಬಾರೋ, ಚಿನ್ನ ಬಾರೋ, ಕಂದ ಬಾರೋ, ಹೀಗೆ 1000 ಹೆಸರುಗಳಿಂದ ಬಾರೋ 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 ಅಂತ ಕರೆಯತಕ್ಕಂಥ 1,000 ಋಕ್ಕುಗಳನ್ನು ಹೇಳ್ತಾ ಇದ್ರು. ಬಾರೋ ಬಾರೋ ಅಂತ ಇಡೀ ಕಣ್ಣು ಮುಚ್ಕೊ, ಎಲ್ಲ ಭಕ್ತಿಯ ಪರಾಕಾಷ್ಠತೆ ಕಾಲ ಅದು. ಕಣ್ಣು ಮುಚ್ಕೊಂಡ್ರೆ ತಪಸ್ಸದು. ಯಮನ್ನು ಹಾಗೆ ಇದ್ದ. ಎಲ್ಲ ಆದಮೇಲೆ ಕಣ್ಣು ಮುಚ್ಕೊಂಡೆ ಅವನಿಗೆ ನಿರ್ದೇಶನ ಅವರು, ಆಯಿತು 1000 ಹೆಸರುಗಳಿಂದ ಕರೆದಿದ್ದೀವಿ, ನೀನು ಪೂರ್ಣಾಹುತಿ ಹಾಕು. ಪೂರ್ಣಾಹುತಿ ಹಾಕ್ತಾಯಿದ್ರು. ಪೂರ್ಣಾಹುತಿ ಹಾಕಿದರೆ ನಂತರದಲ್ಲಿ ಯಜ್ಞಕುಂಡದಿಂದ ಅದ್ಭುತವಾಗಿರ್ತಕ್ಕಂಥ ಸ್ಫೋಟ, ಪ್ರಜ್ವಲಿಸತಕ್ಕಂಥ ಜಜ್ವಲಿಮಾನ ಹೋಗಿರ್ತಕ್ಕಂಥ ಬೆಳಕು. ಆ ಬೆಳಕು ಮತ್ತು ಸ್ಫೋಟಕ್ಕೆ ಎಲ್ಲ ಕಂಡುಬಿಡೋರು. ಕಂಡು ಬಿಟ್ಟರೆ ಯಜ್ಞಕುಂಡದಲ್ಲಿ ಏನು ಕಾಣ್ತಾ ಇತ್ತು? ವನಮಾಲಿ, ಗದಿ, ಶಾಂಗಿ, ಶಂಕಿ, ಚಕ್ರಿ, ಚನದಕಿ, ಶ್ರೀಮನ್ ನಾರಾಯಣವರು ವಿಷ್ಣುರ್ ವಾಸುದೇವ ವಿರಕ್ಷ್ಯತು. ಸಾಕ್ಷಾತ್ ವಿಷ್ಣು, ಸಾಕ್ಷಾತ್ ನಾರಾಯಣ ದರ್ಶನ ಕೊಡ್ತಾ ಇದ್ದ. ಈ ಪರಮಾತ್ಮನ 1,000 ನಾಮಗಳಿಗೆ, ವಿಷ್ಣು ಸಹಸ್ರ ನಾಮಗಳಿಗೆ ನನ್ನ ಜೀವ ಇರುವಾಗ, ನನ್ನ ದೇಹ ಇರುವಾಗ ನಾನು ದೇವರ ದರ್ಶನ ಮಾಡ್ಬೋದು, ಅಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸಿದ್ರು ಅಲ್ಲಿ. ಆಗ ಆ 1000 ಹೆಸರುಗಳನ್ನು ಋಷಿಮುನಿಗಳು ದೇವರ ದರ್ಶನ ಮಾಡೋ ಶಕ್ತಿ ಇದೆಯಲ್ರಿ ಇದಕ್ಕೆ ಅಂತ ಅದನ್ನೆಲ್ಲ ಪೂರ್ಣಿಸ್ಬಿಟ್ಟು ಒಳ್ಳೆ ಹಾರ ಮಾಡಿದರು. ಅದನ್ನು ಯಾವ ಛಂದಸ್ಸಿನಲ್ಲಿ, ಬೃಹತಿ ಛಂದಸ್ಸಿನಲ್ಲಿ ಪೋರಿಸಿ ಕಾವ್ಯದ ಹಾರ ಮಾಡಿದರು. ಬೃಹತಿ ಛಂದಸ್ಸು ಅಂತಂದರೆ 36 ಅಕ್ಷರಗಳು ಲಕ್ಷಣ. 1 ಅಕ್ಷರಕ್ಕೆ 1 ಸ್ವರ, 1 ವ್ಯಂಜನ. 36 ಸ್ವರ, 36 ವ್ಯಂಜನ ಅಂದರೆ 72. ಆ ಥರದ್ದು 1,000. 1,000 × 72 72,000. ಇಡೀ ಪರಮಾತ್ಮನ 1,000 ನಾಮಗಳನ್ನು ನೀವು ವಿಷ್ಣು ಸಹಸ್ರನಾಮ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ಪರವಶರಾಗಿ ತಾದಾತ್ಮ್ಯತೆಯಿಂದ ದೇವರನ್ನು ಕರ್ಕೊಂಡು ಹೃದಯದಲ್ಲಿ ಅವನು ಕೃಷ್ಣನ ಕೂಡಿಸ್ಕೊಂಡು 1,000 ನಾಮ ಹೇಳ್ತು ಅಂತಂತಂದರೆ ಆ 1,000 ನಾಮಗಳು ದರ್ಶನ ಕೊಟ್ಬಿಡ್ತಾನೆ ಎದುರುಗಡೆ ಬಂದು. ಅಷ್ಟು ಶಕ್ತಿ, ಅಷ್ಟು ಸಶಕ್ತ, ಅಷ್ಟು ಬಲಿಷ್ಠ, ಅಷ್ಟು ಪ್ರಬಲ. ಈ 1,000 ನಾಮಗಳು ಅದು 72,000 ತರಂಗಗಳನ್ನು, ವೈಬ್ರೇಷನ್ಸ್ಗಳನ್ನು ನಿರ್ಮಾಣ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ದಿ ವಿಷ್ಣು ಸಹಸ್ರನಾಮ ಇಸ್ ಸಚ್, ದ ವೆರಿ ಸ್ಟ್ರಕ್ಚರ್, ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವಿಷ್ಣು ಸಹಸ್ರನಾಮ ಇಸ್ ಸಚ್, ದ moment you start chanting it and you end it, you complete it, 72,000 vibrations will emerge from your body, from different parts of the body. ದೇಹದ ಮೂಲೆ ಮೂಲೆಗಳಿಂದ, ಸಂದುಗೊಂದುಗಳಿಂದ 72,000 ತರಂಗಗಳು, ಕಂಪನಗಳು, ಪ್ರಕಂಪನೆಗಳು ಬರುತ್ತೆ. ಬರೋವಾಗ ಏನು ಮಾಡುತ್ತೆ ಅದು? ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ದಿಸ್ ಸೌಂಡ್ ಈಸ್ ನಾಟ್ ಎಮರ್ಜಿಂಗ್ ಫ್ರಮ್ ಮೈ ಟಂಗ್. ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ಶಬ್ದಶಾಸ್ತ್ರವನ್ನು ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥ ಮಧ್ವಾಚಾರ್ಯರು. ಈವನ್ ಅರ್ಲಿಯರ್ ಟು ದ ಸೈಂಟಿಸ್ಟ್, ಕಂಟೆಂಪ್ರರಿ ಆ್ಯಂಡ್ ಮಾಡರ್ನ್ ಸೈಂಟಿಸ್ಟ್, ಶಬ್ದಶಾಸ್ತ್ರದ ಬಗ್ಗೆ ಅಗಾಧವಾಗಿರತಕ್ಕಂಥ ವಿಚಾರ ಕೊಟ್ಟರು ಮಧ್ವಾಚಾರ್ಯರು. ಹೇಳ್ತಾರೆ, ನೀನು ಮಾತಾಡುವಾಗ ಶಬ್ದ ನಾಲಿಗೆಯಿಂದ ಬರಲ್ಲ ರಜ, ಬಾಯಿಂದ ಬರಲ್ಲ ರಜ, ಮಾತಿಂದ ಬರಲ್ಲ ರಜ, ಕಂಠದಿಂದ ಬರಲ್ಲ ರಜ, ಇಲ್ಲಲ್ಲಿಂದಲೂ ಬರಲ್ಲ ರಜ, ನಾಭಿಯಿಂದ, ದೇಹದ ಮೂಲೆಗಳಿಂದ ಒಂದೊಂದು ಶಬ್ದ ಬರುತ್ತೆ. ಆ ಶಬ್ದ
ಕಂಪನ ಆಗುತ್ತೆ, ಕರೆಂಟ್ ಆಗುತ್ತೆ, ವೇವ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ, ತರಂಗ ಆಗುತ್ತೆ. ತರಂಗ ಸ್ಪೀಡಲ್ಲಿ ಬರುತ್ತೆ, ವೇವ್ ಬಂದಂಗೆ ಬರುತ್ತೆ. ಬರೋವಾಗ ನರಗಳನ್ನು, ನಾಡಿಗಳನ್ನು, ಚಾನಲ್ಗಳನ್ನು, ಕೆನಲ್ಗಳನ್ನು, ಪೈಪ್ಗಳನ್ನು, ಪಂಪ್ಗಳನ್ನು, ಆರ್ಟರಿಗಳನ್ನು, ವೈನ್ಗಳನ್ನು ಕ್ಲೀನ್ ಮಾಡ್ಕೊಂಡು ಬರುತ್ತದು. ಇದು ಸಂಸ್ಕಾರ. ಅಂದರೆ 72,000 ನಾಡಿಗಳು ಗಂಡಸಿಗಾಗಲಿ, ಹೆಂಗಸಿಗಾಗಲಿ, ಮಕ್ಕಳಿಗಾಗಲಿ, ಸ್ಟೂಡೆಂಟ್ಸ್ಗಾಗಲಿ. ದಿ ಮೂಮೆಂಟ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್ ಯು ಗಾಟ್ 72,000 ನಾಡೀಸ್. ಪತಂಜಲಿ ಯೋಗಶಾಸ್ತ್ರ ಓದಿರತಕ್ಕಂಥವ್ರಿಗೆ, ಜಗನ್ನಾಥದಾಸ್ ಹರಿಕತಾಂಸಾರ ಓದಿರತಕ್ಕಂಥವ್ರಿಗೆ ಗೊತ್ತಿದೆ, ಒಬ್ಬ ಮನುಷ್ಯನ ದೇಹದಲ್ಲಿ, ದೇಹ ಅನ್ನೋದು ದೇವಸ್ಥಾನ. ಅದು ಈ ದೇವಸ್ಥಾನದಲ್ಲಿ 72,000 ನರನಾಡಿಗಳಿಂದ ಕೂಡಿದೆ. 72,000 ನಾಡಿ. ಹಿಂದಿನ ಕಾಲದಲ್ಲಿ ಮಣಿಪಾಲ್ ಹಾಸ್ಪಿಟಲಲ್ಲಿತ್ತು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿತ್ತು, ಕೊಲಂಬಿಯಾ ಹಾಸ್ಪಿಟಲ್ ಯಾವುದೂ ಇರಲಿಲ್ಲ. ಏನಾದ್ರು ರೋಗ ಬಂದರೆ, ದೊಡ್ಡ ರೋಗ ಬಂದರೆ ಹಳ್ಳಿ ಪಂಡಿತರ ಕರ್ಕೊಂಡವರು. ಯಾರಿಗೂ ಏನೂ ಗೊತ್ತಿರಲಿಲ್ಲ. ಪಂಡಿತರು 1 ನಿಮಿಷ ಕಣ್ಣು ಮುಚ್ಕೊಂಡು 30 ಸೆಕೆಂಡ್ಸ್ ನೋಡೋರು. ನಾಡಿ ಬಡಿತದಲ್ಲಿ ನೀನು ಏನಾಗ್ತೀಯ ಎಲ್ಲ ಹೇಳ್ಬಿಡೋರು, ಔಷಧಿ ಕೊಡೋರು. ದಟ್ ವಾಸ್ ಇಂಡಿಯಾ. ನಾಡಿ 72,000. ಯಾಕೆಂದರೆ ನಾಡಿ ಶುದ್ಧ, ನಾಡಿ ಶುಭ್ರ, ನಾಡಿ ಕ್ಲೀನ್, ನಾಡಿ ಕ್ಲಿಯರ್, ನಾಡಿ ಪ್ರೋಸೆಸ್ಡ್ ಇದೆ ಅಂದರೆ ಆರೋಗ್ಯವಾದ ದೇಹ ಅದು. ನಾಡಿ ಶುದ್ಧಿಗೆ ಮತ್ತು ಈ ಪೈಪ್ಗಳು ಶುದ್ಧಿ ಮಾಡೋಕ್ಕೆ ಬ್ರಷ್ ಬಂದಿದೆಯಾ? ಈಗ ಹಲ್ಲು ಶುದ್ಧಿ ಮಾಡ್ಕೊಂಡ್ರೆ ಹಲ್ಲಿಗೆ ಬ್ರಷ್ ಬಂದುಬಿಟ್ಟಿದೆ. 32 ಹಲ್ಲು ಕ್ಲೀನ್ ಮಾಡ್ಕೋದ್ರೆ ಅಷ್ಟು ತೊಗೊಂಡು 72,000 ನಾಡಿಗಳು ಕ್ಲೀನ್ ಮಾಡ್ಕೋದ್ರೆ ಇನ್ನೂ ಯಾವ ಕಂಪ್ನಿನೂ ಬ್ರಷ್ ಪ್ರೊಡ್ಯೂಸ್ ಮಾಡಿಲ್ಲ. ಇಂಡಿಯಾ ಒಂದು ಬ್ರಷ್ ಪ್ರೊಡ್ಯೂಸ್ ಮಾಡಿದೆ, ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ನೀವು ಹೇಳ್ಕೊಳ್ಳಿ. 72,000 ನರಗಳು, ನಾಡಿಗಳು ಆ ಪ್ರಕಂಪನದಿಂದ, ಕಂಪನದಿಂದ, ತರಂಗಗಳಿಂದ, ವೇವ್ಸ್ಗಳಿಂದ, ವೈಬ್ರೇಷನ್ಗಳಿಂದ ಸ್ಪ್ರಿಂಕ್ಲಿಂಗ್ ಮಾಡಿಕೊಂಡು ಪ್ರೋಸೆಸ್ ಮಾಡಿಕೊಂಡು, ಶವರಿಂಗ್ ಮಾಡಿಕೊಂಡು, ಕ್ಲೀನಪ್ ಮಾಡಿಕೊಂಡು, ಕ್ಲಿಯರ್ ಮಾಡಿಕೊಂಡು ಪ್ರತಿಯೊಂದು ನರಗಳಿಂದ, ನಾಡಿಗಳನ್ನ ಶುದ್ಧವಾಗಿಟ್ಟುತ್ತೆ. ನೋ ಬ್ಲಾಕೇಡ್. ಈಗ ಜಯದೇವ ಹಾಸ್ಪಿಟ್ಲಿಗೆ ಒಂದಿನ ನೀವು ಸುಮ್ಮನೆ 10:30 ಗಂಟೆಗೆ ಹೋಗಿ, ಸುಮ್ಮನೆ ಒಂದು ಸರ್ತಿ ಹೋಗಿ, ಯು ವಿಲ್ ಬಿ ಶಾಕ್ಡ್. ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. 2,000 ಜನ, 3,000 ಜನ, 4,000 ಜನ ಸಂತೆ ಇದ್ದಾಗಿದೆ, ಕಲಾಸಪಾಳ್ಯ ಇದ್ದಂಗಿರುತ್ತೆ, ಏರ್ಪೋರ್ಟ್ ಇದ್ದಂಗಿರುತ್ತೆ. ಅಷ್ಟು ಜನ ಹಾರ್ಟ್ ಪ್ರಾಬ್ಲಮ್ಸಿಂದ ಒದ್ದಾಡ್ತಾ ಇದ್ದಾರೆ ಎವ್ರಿ ಡೇ. ಒಳಗಡೆ ಕ್ಲಿಯರ್ ಆಗಬೇಕಲ್ರಿ. ಬೈ ಚಾನ್ಸ್ ನೀವು ಇದೆಲ್ಲ ಬೇಡ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ 10 ಲಕ್ಷ ಇಲ್ದಿರ ಹಾರ್ಟ್ ಆಪ್ರೇಷನ್ ಆಗಲ್ಲ ಇವತ್ತು. ಬಡವ್ರ ಗತಿ ಏನ್ರಿ, ದೀನರ ಗತಿ ಏನ್ರಿ, ದೂನರ ಗತಿ ಏನ್ರಿ, ಯಾರ್ರೀ? ಸಿಟಿನಲ್ಲಿ ಯಾವುದೋ 1% ಆಫ್ ದಿ ಅಪ್ಪರ್ ಸ್ಟ್ರಾಟ್ ಆಫ್ ದಿ ಸೊಸೈಟಿ ಮಸ್ಟ್ ಬಿ ಏಬಲ್ ಟು ಅಫೋರ್ಡ್ 10 lakhs, 20 lakhs ಟು ದಿ ಹಾಸ್ಪಿಟಲ್ಸ್. ಕಾಮನ್ ಪೀಪಲ್, ಪೂರ್ ಪೀಪಲ್, ರೂರಲ್ ಪೀಪಲ್, ರಿಮೋಟ್ ಪೀಪಲ್, ಪಾವರ್ಟಿ ಸ್ಟಿಕನ್ ಪೀಪಲ್, ದಟ್ಟ ದಾರಿದ್ರ್ಯ, ಬಟ್ಟ ಹೊಡ್ತಾರೆ. ಏನು ಗತಿ ಅವ್ರಿಗೆ? ವಿಷ್ಣು ಸಹಸ್ರನಾಮನೇ ಗತಿ ಸ್ವಾಮಿ ಅವರಿಗೆ. ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ, ಗ್ಯಾರಂಟಿ ಕೊಡ್ತೀನಿ, ಹಾರ್ಟ್ ಅಟ್ಯಾಕ್ ಆಗಲ್ಲ. ಬೈ ಚಾನ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರು ಬ್ಲಾಕೆಡ್ ಎಲ್ಲ ನಿವಾರಣೆ ಆಗುತ್ತೆ. ಇಟ್ ಈಸ್ ಪ್ರೂವನ್, ಇಟ್ ಈಸ್ ಪ್ರೂವ್ಡ್, ಇಟ್ ಈಸ್ ಟೆಸ್ಟೆಡ್, ಇಟ್ ಈಸ್ ಟ್ರಸ್ಟೆಡ್, ಇಟ್ ಈಸ್ ಟೈಮ್ ಟೆಸ್ಟೆಡ್. ಎಷ್ಟು ಜನ ಹೇಳ್ತಾರೆ. ನನಗೆ ಮತ್ತೂರು ಕೃಷ್ಣಮೂರ್ತಿ ಲಂಡನ್ ಒಂದು ಸತಿ ಭೇಟಿಯಾಗಿದ್ದೆ. ಅವ್ರು ಹೇಳಿದರು, ಒಂದು ಇನ್ಸಿಡೆಂಟ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಆದರ್ಶ ಗೋಕುಲಿಯವರ ಆದರ್ಶದ ಅದ್ಭುತವಾಗಿರತಕ್ಕಂಥ ಪುಳಕಿತ ರೋಮಾಂಚನದ ಮಾತುಗಳು ಕೇಳಬೇಕು ನೀವು. ಇದು ವಿವೇಕಾನಂದರನ್ನು ನೀವು ನೋಡಿಲ್ಲ, ವಿವೇಕಾನಂದರು ನೋಡಿಲ್ಲ, ಪ್ರಭುಪಾದರನ್ನು ನೋಡಲಿಲ್ಲ. ಎಂತೆಂಥ ವ್ಯಕ್ತಿಗಳಾಗೋದ್ರಿ ನಮ್ಮಲ್ಲಿ. ಮಹೇಶ್ವರಾನಂದ ಅಂತ ಒಬ್ಬರಿದ್ದರು, ಮಹೇಶ್ವರಾನಂದ ಅಂತ. ₹7 ಕೊಟ್ಬಿಟ್ಟು ಶಿವಾನಂದರು ಅವರಿಗೆ ಶ್ರೀಲಂಕಾದಲ್ಲಿ ಯೋಗ ಸ್ಟಾರ್ಟ್ ಮಾಡೋಂತ ಕಳಿಸಿದರು. ಶ್ರೀಲಂಕಾಗೆ ಹೋದರು. ಶ್ರೀಲಂಕಾದಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡ್ತಾಯಿದ್ರು. ಅಮೇರಿಕಾದಿಂದ, ಲಾಸ್ ಏಂಜಲೀಸಿಂದ, ಹಾಲಿವುಡ್ನಿಂದ ಒಂದು ಟೀಮು ಶೂಟಿಂಗಿಗೆ ಬಂತು. ಶೂಟಿಂಗ್ ಮಾಡುವಾಗ ಟೈಮ್ ಇರುತ್ತಲ್ಲ ಬೆಳಗ್ಗೆ ಹೊತ್ತು ಅಂತ ಯೋಗ ಕಲ್ತ್ಕೊಂಡಿದ್ರು ಮಹೇಶ್ವರಾನಂದದಿಂದ. ಯೋಗ ಆದಮೇಲೆ ಅದು ನೆಕ್ಸ್ಟ್ ಫ್ರಾನ್ಸ್ಗೆ ಹೋಗ್ಬೇಕಾಯ್ತು ಶೂಟಿಂಗ್ಗೆ. ಇವರು ಹೇಳ್ಕೊಂಡು ನಮ್ಗೆ ಅಲ್ಲೂ ಹೇಳ್ಕೊಡ್ರಿ ಬನ್ನಿರಿ ಅಂತ ಅವ್ರು ಹೇಳ್ಕೊಂಡು ಹೋದರು. ಅಲ್ಲಿ ಅವರು ಆ್ಯಕ್ಟಿವ್ ಮಾಡಿದರು. ಆಮೇಲೆ ಅಮೇರಿಕಾಗೆ ಕರ್ಕೊಂಡವರು. ಅಮೇರಿಕಾದಲ್ಲಿ ಅವ್ರಿಗೆಲ್ಲ ಹಾಲಿವುಡ್ನಲ್ಲಿ ಎಲ್ಲ ಸ್ಟಾರ್ಗಳಿಗೆ, ಸೆಲೆಬ್ರಿಟೀಸ್ಗೆ ಯೋಗ ಹೇಳ್ಕೊಡ್ತಾಯಿದ್ರು. ಆ 60ಸ್ನಲ್ಲಿ ಅಮೇರಿಕಾದಲ್ಲಿ ದೊಡ್ಡ ಕ್ರಾಂತಿ ಆಯಿತು. ಏನು ಕ್ರಾಂತಿ ಅಂದರೆ ಅಫ್ಲೂಯೆನ್ಸ್, ಶ್ರೀಮಂತಿಕೆ, ದುಡ್ಡಿನ ಪ್ರವಾಹ ಹರಿದೋಯ್ತು. ಆ ಶ್ರೀಮಂತಿಕೆನಲ್ಲಿ ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕಡೆಗಣಿಸಿದರು, ಸ್ಟೂಡೆಂಟ್ಸನ್ನು ಕಡೆಗಣಿಸಿದರು. ಕ್ಲಬ್ ಮೆಂಟಾಲಿಟಿ, ಡ್ಯಾನ್ಸ್ ಮೆಂಟಾಲಿಟಿ, ವಲ್ಗರ್ ಮೆಂಟಾಲಿಟಿ, ವಲ್ಚರ್ ಮೆಂಟಾಲಿಟಿ. ಕಲ್ಚರ್ ಹೋಯಿತು, ವಲ್ಚರ್ ಬಂತು. ಮಕ್ಕಳನ್ನ ಕೇಳೋರಿಲ್ಲ, ಕೇರ್ಲೆಸ್ ಆದರು, ಅನ್ಕನ್ಸರ್ಡ್. ಯಾವ ಸ್ಟೂಡೆಂಟ್ನು ಕಡೆಗೆ ಎಲ್ಲ ಮಕ್ಕಳು, ನೀವು ನಂಬಲ್ಲ, ನ್ಯೂಯಾರ್ಕ್ನಲ್ಲಿ ಒಂದು ಪ್ರೊಸಿಷನ್ ಆಯಿತು. 10 ಲಕ್ಷ ಜನ ಸ್ಟೂಡೆಂಟ್ಸು ಮಕ್ಕಳು, ಅಮೇರಿಕಾದ ಮಕ್ಕಳು ಸರ್ಟಿಫಿಕೇಟ್ಗಳನ್ನ, ಡಾಕ್ಟ್ರೇಟು, MS ಎಲ್ಲ ಸರ್ಟಿಫಿಕೇಟ್ ತೊಗೊಂಡು ಹರಿದು ಬಿಸಾಕ್ಬಿಟ್ಟು, ಹೆಣ್ಣು ಮಕ್ಕಳು ಎಲ್ಲ ಬಟ್ಟೆ ಗಿಟ್ಟೆ ಬಿಸಾಕ್ಬಿಟ್ಟು, ದೇ ರೆಬೆಲ್ಡ್ ಅಗೇನ್ಸ್ಟ್ ದಿ ಪೇರೆಂಟ್ಸ್, ದೇ ರೆಬೆಲ್ಡ್ ಅಗೇನ್ಸ್ಟ್ ದಿ ಇನ್ಫ್ಲೂಯೆನ್ಸ್, ದೇ ರೆಬೆಲ್ಡ್ ಅಗೇನ್ಸ್ಟ್ ದಿ ನ್ಯೂ ಇನ್ಫ್ಲೂಯೆನ್ಸ್,
ದೇ ರೆಬೆಲ್ಡ್ ಅಗೇನ್ಸ್ಟ್ ದಿ ಗವರ್ನಮೆಂಟ್. ಪೇರೆಂಟ್ಸ್ಗೆ ಕಣ್ಣು ಬಿಟ್ಬಿಟ್ಟು ಏನಾಗೋಯ್ತು ನಮ್ಮ ಹುಡುಗರೆಲ್ಲ ಎಲ್ಲೋದ್ರು ಅಂತ ಗೌರ್ಮೆಂಟ್ ಹೇಳಿದರೆ ಡ್ರಗ್ಸ್, ಎಲ್ಲ ಹುಡುಗರು ಡ್ರಗ್ಸ್ ತೊಗೊಂಡ್ರು. ಫಸ್ಟ್ ಟೈಮ್ ಗೋವಾ ಹಿಪ್ಪಿಗಳ ಊರಾಗಿದ್ದು ಆ 60ಸ್ನಲ್ಲಿ. ಹಿಪ್ಪೀಸ್ ಕಾನ್ಸೆಪ್ಟ್ ಬಂದಿದ್ದು ಆವಾಗ. ಎಲ್ಲ ಫ್ರೀಡಮ್, ಸ್ವಚ್ಛಂದತೆ, ಸ್ವಾತಂತ್ರ್ಯ ಹೋಯಿತು, ಸ್ವಚ್ಛಂದತೆ ಬಂತು ಅಮೇರಿಕಾದಲ್ಲಿ. ಈಗ ಆಗ ದಟ್ಟ ದಾರಿದ್ರ್ಯ ಏನು ಬಂತು ಅಮೇರಿಕಾಗೆ, ಈಗ ಇಂಡಿಯಾಗೆ ಬರ್ತಾ ಇದೆ. ಸ್ವಾತಂತ್ರ್ಯ ಹೋಗ್ತಾ ಇದೆ, ಸ್ವಚ್ಛಂದತೆ ಬರ್ತಾ ಇದೆ. ಈಗ ಆವಾಗ ಗವರ್ನಮೆಂಟ್ ಕುಡ್ ನಾಟ್ ಡೇರ್ ದಿಸ್ 10 lakh 12 lakh ಯಂಗ್ಸ್ಟರ್ಸ್ ವಿತ್ ಗನ್ ಆ್ಯಂಡ್ ಡ್ರಗ್ಸ್. ಒಂದು ಕರೆ ಕೊಡ್ತು ಅಮೇರಿಕಾ ಗೌರ್ನಮೆಂಟು, ಅಮೇರಿಕಾ ಪ್ರೆಸಿಡೆಂಟು, ಯಾರಾದರೂ ಬಂದು ನಮ್ಮ ಈ ಲಕ್ಷಾಂತರ ಯುವಕರನ್ನು ಮತ್ತೆ ಸರಿದಾರಿಗೆ ಟ್ರ್ಯಾಕ್ ಮೇಲೆ ತರದಿದ್ದರೆ ಅವ್ರಿಗೆ ಬೇಕಾದ ಕೊಡ್ತೀವಿ, ಕೇಳಿಕೊಡ್ತೀವಿ, ಪ್ಲೀಸ್ ಕಮ್ ಅಂತ. ಯಾವ ಅಮೇರಿಕನ್ನೂ ಮುಂದೆ ಬರಲಿಲ್ಲ, ಯಾವ ಅಮೇರಿಕನ್ ಸ್ಕಾಲರು ಮುಂದೆ ಬರಲಿಲ್ಲ, ರೈಟರ್ ಮುಂದೆ ಬರಲಿಲ್ಲ, ಸ್ವಾಮಿಗಳು ಮುಂದೆ ಬರಲಿಲ್ಲ. ಒಬ್ಬ ಇಂಡಿಯನ್ ಮಹೇಶ್ವರಾನಂದ ಐ ವಿಲ್ ಕಮ್ ಅಂತಂತ. ವುಡ್ಸ್ಟಾಕ್ ಅಂತ, ವುಡ್ಸ್ಟಾಕ್ ಕಾನ್ಫರೆನ್ಸ್, ವುಡ್ಸ್ಟಾಕ್ ಸ್ಪೀಚು ವರ್ಲ್ಡ್ ಫೇಮಸ್. ವಿವೇಕಾನಂದರು ಭಾರತದಲ್ಲಿ ಫೇಮಸ್ ಆಯಿತು, ಅಮೇರಿಕಾದಲ್ಲಿ ವುಡ್ಸ್ಟಾಕ್ ಸ್ಪೀಚ್ ಆಫ್ ಮಹೇಶ್ವರಾನಂದ. 6 ಪುಸ್ತಕಗಳು ಬಂದಿದೆ. ಏನು ಅಂದರೆ ವುಡ್ಸ್ಟಾಕ್ ಕಾನ್ಫರೆನ್ಸ್ಗೆ ಹೋಗೋದಕ್ಕೆ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಬಗ್ಗೆ 6 ಪುಸ್ತಕ ಬಂದಿದೆ. ವುಡ್ಸ್ಟಾಕ್ ಕಾನ್ಫರೆನ್ಸ್ಗೆ ಹೋಗೋದಕ್ಕೆ ನ್ಯೂಯಾರ್ಕಿಂದ ಟ್ರಾಫಿಕ್ ಜಾಮ್ಸ್ ಇದೆಯಲ್ಲ, ಅದ್ರ ಬಗ್ಗೆ 6 ಪುಸ್ತಕ ಬಂದಿದೆ. ವುಡ್ಸ್ಟಾಕ್ ಕಾನ್ಫರೆನ್ಸ್ ಬಗ್ಗೆ ಬೇಕಾದಷ್ಟು ಕಾನ್ಫರೆನ್ಸು. ಕಡೆ ಕಾರಲ್ಲಿ ಹೋಗ್ತಾ ಇದ್ದಂಥ ಮಹೇಶ್ವರಾನಂದಗೆ ಮುಂದೆ ಹೋಗಿ ಸಾಧ್ಯವೇ ಇಲ್ಲ, ಅಷ್ಟಾಗಿದೆ ಅಂದಾಗ ಅಮೇರಿಕನ್ ಗೌರ್ಮೆಂಟು ಹೆಲಿಕಾಪ್ಟರ್ ಕೊಡ್ತು. ಮಧ್ಯದಲ್ಲಿ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ಸ್ಟೇಜ್ವರೆಗೂ ಆ ಪಾರ್ಟಿ ಜನಸಾಗರ, ಯೂತ್ ಸಾಗರ, ಸ್ಟೇಜ್ ಪಕ್ಕದಲ್ಲಿ ಹೆಲಿಕಾಪ್ಟರ್ ನಿಲ್ಲಿಸಿ ಸ್ಟೇಜ್ ಮೇಲೆ ಒಬ್ಬರೇ ಒಬ್ಬರು ಸಣ್ಣ ಡೆಸ್ಕ್ ಹಾಕ್ಕೊಂಡು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ್ರು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಸ್ಟಾರ್ಟ್ ಮಾಡಿಕೊಂಡು 45 minutes ವುಡ್ಸ್ಟಾಕ್ ಸ್ಪೀಚ್ ಆಫ್ ಮಹೇಶ್ವರಾನಂದ. ಕನ್ವರ್ಟೆಡ್ 10 lakh 6 ಲಕ್ಷ ಜನ ಆಡಿಯನ್ಸ್ ಇದರಲ್ಲಿ. ದಟ್ ವಾಸ್ ದಿ ಎಂಡ್ ಆಫ್ ಪರ್ಮಿಸಿವ್ನೆಸ್, ದಟ್ ವಾಸ್ ದಿ ಎಂಡ್ ಆಫ್ ಡ್ರಗ್ಸ್, ದಟ್ ವಾಸ್ ದಿ ಎಂಡ್ ಆಫ್ ಗನ್ ಕಲ್ಚರ್ ಫ್ರಮ್ ಒನ್ ಸ್ವಾಮೀಜಿ ಆಫ್ ಇಂಡಿಯಾ. ಭಾರತಕ್ಕಂಥ ಶಕ್ತಿ ಇದೆ ಇದು. ಒಬ್ಬ ಪ್ರಭುವಾದ 10 ವರ್ಷ 108 ಕೃಷ್ಣನ ದೇವಸ್ಥಾನಗಳ ಜಗತ್ತಾದ್ಯಂತ ಕಟ್ಟಿದ್ರು ಅಂದರೆ ಏನ್ರಿ ಇದು? ದ್ಯಾಟ್ ಈಸ್ ಇಂಡಿಯಾ. ಭಾರತ ಅಂತಂದರೆ ಮನುಕುಲದ ತೀರ್ಥಕ್ಷೇತ್ರ ಅಲ್ವೇನ್ರಿ ಇದು? ತಪಸ್ವಿಗಳ ಅಡಬಲ್ ಅಲ್ವೇನ್ರಿ ಇದು? ಎಷ್ಟು ತಪಸ್ವಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಅವರ ತಪಸ್ಸಿನ ಪುಣ್ಯ ಫಲ ಧಾರೆಯನ್ನು ನೆರೆದಿರತಕ್ಕಂಥ ದೇಶ ಅಲ್ವೇನ್ರಿ ಇದು? ಗಂಗೆ ಹರಿತಿರತಕ್ಕಂಥ ದೇಶ ಅಲ್ವೇನ್ರಿ ಇದು? ನಾನೇನು ಬಿಸ್ನೆಸ್ ಕಾರ್ಡ್ ಕೊಟ್ಟ ಇಂಟ್ರೊಡಕ್ಷನ್ ಮಾಡ್ಕೋಬೇಕು ನನ್ನ? ಯಾವ ದೇಶದಲ್ಲಿ ನನಗೆ ಎಲ್ಲಿಂದ ಬಂದರೆ ನೀವು ಯಾರು ಅಂತ ನಾನೇ ನೆವರ್ ಪ್ರಿಂಟೆಡ್ ಇನ್ನು ಬಿಸ್ನೆಸ್ ಕಾರ್ಡು ಇನ್ನು ಪ್ರಿಂಟ್ ಕೂಡ ಮಾಡಿಲ್ಲ. ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಗ್ಯಾಂಜೀಸ್, ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಹಿಮಾಲಯಾಸ್, ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ತಪಸ್ವೀಸ್. ಇದಕ್ಕಿಂತ ಇನ್ನೇನು ರೀ ಇಂಟ್ರಡಕ್ಷನು? ದ್ಯಾಟ್ ಈಸ್ ಇಂಡಿಯಾ. ಇಂಥ ವಿಷ್ಣು ಸಹಸ್ರನಾಮ ನೀವು ಹೇಳ್ಕೊಳ್ಳಿ. ಒಬ್ಬೊಬ್ಬ ವಿದ್ಯಾರ್ಥಿನೂ ಯು ವಿಲ್ ಬಿಕಮ್ ಬ್ರೈಟ್. ನೋಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಫಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಫಾರ್ ದಿ ಯಂಗ್ಸ್ಟರ್ ಸ್ಮರಣ. ಸ್ಮರಣ ಅಂದರೆ ಮೆಮೊರಿ, ಶಾರ್ಪ್ ಮೆಮೊರಿ, ವಂಡರ್ಫುಲ್ ಮೆಮೊರಿ, ಸ್ಮಾರ್ಟ್ ಮೆಮೊರಿ, ಎಕ್ಸ್ಟ್ರಾರ್ಡಿನರಿ ಮೆಮೊರಿ. ಆ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ ಅದ್ಭುತ ಆಗುತ್ತೆ. ಎರಡನೇದು ಉಚ್ಚಾರಣ. ಹೇಳ್ತಾ 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 ಪ್ರೊನೌನ್ಸಿಯೇಷನ್ ಎಷ್ಟು ಎಫೆಕ್ಟಿವ್ ಇರುತ್ತೆ ಅಂತಂದರೆ, ಹೇಳ್ತಾ ಹೇಳ್ತಾ ಯುವರ್ ಎಫೆಕ್ಟಿವ್ನೆಸ್, ಎಫೆಕ್ಟಿವ್ ಪ್ರೊನೌನ್ಸಿಯೇಷನ್, ಎಫೆಕ್ಟಿವ್ ಪ್ರೆಸೆಂಟೇಷನ್, ಎಫೆಕ್ಟಿವ್ ಪ್ರೊಜೆಕ್ಷನ್, ಎಫೆಕ್ಟಿವ್ ಕಮ್ಯುನಿಕೇಷನ್, ಎಕ್ಸ್ಟ್ರಾರ್ಡಿನರಿ ಕಮ್ಯುನಿಕೇಷನ್. The success and failure of any student ultimately depends upon his ability to communicate or not having the ability to communicate. ನಿನಗೆ ಸಂವಹನ ಶಕ್ತಿ ಇದ್ದರೆ ಜಯ, ವಿಜಯ, ದಿಗ್ವಿಜಯ. ಸಂವಹನ ಫೇಲ್ ಆಯಿತು, nobody cares for you. That is the world, that is the reality, that is the ground reality, that is the grand reality. So you want to develop that communication, effective communication, powerful communication, extraordinary communication, successful communication. Go for Vishnu Sahasranama. ಸ್ಫುರಣ ಎಫೆಕ್ಟಿವ್ ಎಕ್ಸ್ಪ್ರೆಷನ್. ನೀನು ಏನು ಹೇಳಿದ್ರು ಕೂಡ ಆಲ್ ಯುವರ್ ಎಕ್ಸ್ಪ್ರೆಷನ್ ಶುಡ್ ಹ್ಯಾವ್ ಎವರ್ ಲಾಸ್ಟಿಂಗ್ ಇಂಪ್ರೆಷನ್ಸ್. ಒಂದು ಎಕ್ಸ್ಪ್ರೆಷನ್ನು ಇಂಪ್ರೆಷನ್ ಮಾಡಬೇಕಲ್ರಿ. ಆ ಸ್ಫುರಣ. ಗ್ರಹಣ, ಅನದರ್ ಇಂಪಾರ್ಟೆಂಟ್ ಮೆಸೇಜ್ ಆಫ್ ವಿಷ್ಣು ಸಹಸ್ರ. ಗ್ರಹಣ, ಗ್ರಹಿಸೋದು, ಗ್ರಾಸ್ಪಿಂಗ್, ಗೆಟಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅವಾಯ್ಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದಟ್ ಈಸ್ ವಿಷ್ಣು ಸಹಸ್ರನಾಮ. ಧಾರಣ, ಕೆಲವರು ನಿಕೊಳ್ಳಿ 70 ವರ್ಷದ ಹಿಂದೆ ಯಾವತ್ತೋ ಈವ್ನಿಂಗ್ ಎಲ್ಲೋ ನಡೆದಿರೋದನ್ನು ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ಅಂದರೆ, ಧಾರಣ ವಿಷಯಗಳನ್ನು ಗ್ರಹಿಸೋದು, ಅದನ್ನು ಧರಿಸೋದು, ಬೇಕಾದಾಗ ಅದನ್ನು ಕರೆಕ್ಟಾಗಿ ಆ ರೈಟ್ ಟೈಮ್ನಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡೋದು. ಸ್ಮರಣ, ಸ್ಫುರಣ, ಉಚ್ಚಾರಣ, ಗ್ರಹಣ,
ಧಾರಣ, ವಿಚಾರಣ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಇನ್ಕ್ವೈರಿ, ಕ್ಲಾರಿಫಿಕೇಷನ್, ಕನ್ಸರ್ನ್, ಕೇರ್, ರಿಲೇಶನ್ಶಿಪ್ ಬಿಲ್ಡಿಂಗ್, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಪರ್ಸನಲ್ ಮ್ಯಾನೇಜ್ಮೆಂಟ್, ಪವರ್ಫುಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನೀನು ಅದ್ಭುತವಾಗಿರತಕ್ಕಂಥ ಯಶಸ್ವಿ ಆಗಬೇಕಾ? ವಿಷ್ಣು ಸಹಸ್ರನಾಮ ಥಿಯರಿ ಆಫ್ ಅಫರ್ಮೇಷನ್ಸ್ ಇಂಗ್ಲೀಷಲ್ಲಿದೆ. ನೀವು 5,000 ರೂಪಾಯಿ ಕೊಟ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೊಡಿದ್ರೆ ಮೊದಲನೇ ಪಾಠ ಥಿಯರಿ ಆಫ್ ಅಫರ್ಮೇಷನ್. ದಿನ ಕರಡಿ ಮುಂದೆ ನಿಂತುಕೊಳ್ಳೋ, ಅಮ್ಮ ಕರಡಿ ಮುಂದೆ ನಿಂತುಕೊಳ್ಳೆ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಬ್ರೈಟ್, ಐ ಆಮ್ ವೈಟ್, ಐ ಆಮ್ ಗ್ರೇಟ್, ಐ ವಿಲ್, ಐ ಕ್ಯಾನ್, ಐ ವಿಲ್ ಸಕ್ಸೀಡ್, ಐ ವಿಲ್ ಎಕ್ಸೀಡ್, ಐ ವಿಲ್ ಕಮ್ ಫಸ್ಟ್ ರ್ಯಾಂಕ್. ಇದೇ ಹೇಳ್ಕೊ, ಏನು ಹೇಳ್ತೀಯೋ ಅದಾಗುತ್ತೆ. ಇವತ್ತು ನೀವೆಲ್ಲ ಈ ವಿಷ್ಣು ಸಹಸ್ರ ಕೊಟ್ಟಿದ್ದೀರಲ್ಲ, ಇಂಥವ್ರ ಜೊತೆ ಇದ್ದೀರಲ್ಲ, ಇದನ್ನು ನೋಡಿದಿರಲ್ಲ, ವಾಟ್ ಎವರ್ ಯು ಸಿ ದಟ್ ವಿಲ್ ಬಿ ಯುವರ್ ಥಾಟ್ ವರ್ಲ್ಡ್. ವಾಟ್ ಇಸ್ ಯುವರ್ ಥಾಟ್ ವರ್ಲ್ಡ್? ಯು ಥಿಂಕ್ ಓನ್ಲಿ ಅಬೌಟ್ ದ್ಯಾಟ್. ವಾಟ್ ಎವರ್ ಯು ಥಿಂಕ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ದ್ಯಾಟ್. ವಾಟ್ ಎವರ್ ಯು ಸ್ಪೀಕ್ ದಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್. What becomes your habit, that becomes your character. What becomes your character, that will be your nature. What is your nature? That will be your future. ಇವತ್ತು ವಿಷ್ಣು ಸಹಸ್ರ ಬಂದಿದ್ದೀರಾ, ಇಂಥ ಒಳ್ಳೆ ಸತ್ಸಂಗ ಇದು ನೋಡಿದ್ದೀರಾ, ಕಣ್ಣು ತುಂಬಿಕೊಂಡಿದ್ದೀರಾ, ಮನಸ್ಸು ತುಂಬಿಕೊಂಡಿದ್ದೀರಾ, ಒಳಗೆ ತುಂಬಿಕೊಂಡಿದ್ದೀರಾ. ಅದೇ ಚಿಂತನೆ ಆಗುತ್ತೆ, ಚಿಂತನೆ ಮಾತಾಗುತ್ತೆ, ಮಾತು ಕೃತಿ ಆಗುತ್ತೆ, ಕೃತಿ ನಿಮ್ಮ ಜೀವನದ ಶ್ರುತಿ ಆಗುತ್ತೆ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರತಕ್ಕಂತಹ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ರೂವಾರಿಗಳು ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ ಹಾಗೂ ದಯಾನಂದ್ ಮತ್ತು ಎಲ್ಲ ಸದಸ್ಯರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇಷ್ಟು ಜನ ಯುವಕರನ್ನ ಕರ್ಕೊಂಬಂದಿದ್ದೀರಲ್ರಿ, ಹಾಲ್ ತುಂಬಿ ಆಚೆ ಜನ ಇದ್ದಾರೆ ಅಂತಂದರೆ ಇಟ್ಸ್ ಎ ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್. ನಮಗೆ ಯೂತ್ ಕನ್ವೆನ್ಷನ್ನು ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ, ತುಂಬ ತುಳುಕ್ತಾ ಇದ್ದೀರಾ ನೀವು. ನಾನು ಹೇಳಿದ್ನಲ್ಲ, ಸಿನಿಮಾಗೋ, ಮಾರ್ನಿಂಗ್ ಶೋಗೋ, ಹೋಟೆಲ್ಗೋ, ಟಿ ವಿಗೋ ಏನೋ ಕೆಲಸಕ್ಕೆ ಬರೋದು ಜನಕ್ಕೆ ಜೊತೆಗೆ ಹೋಗಿ ಚರಂಡಿ ಹತ್ರ ನಿಂತ್ಕೊಂಡು ರಾಡಿ ಬಗ್ಗಡ ಮಾಡಿಕೊಂಡು ಅದೆಲ್ಲ ಬಿಟ್ಟು ಶುಭ್ರವಾಗಿರತಕ್ಕಂಥ, ಶುದ್ಧವಾಗಿರತಕ್ಕಂಥ, ಸಾತ್ವಿಕವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ, ಆಧ್ಯಾತ್ಮಿಕವಾಗಿರತಕ್ಕಂಥ, ನಿಮ್ಮನ್ನು ಉದ್ಧಾರ ಮಾಡತಕ್ಕಂಥ ವಿಷ್ಣು ಸಹಸ್ರನಾಮಕ್ಕೆ ಬಂದಿದ್ದೀರಲ್ಲ, ಯು ವಿಲ್ ಬಿ ಗ್ರೇಟ್, ವಿಲ್ ಬಿ ಬ್ರೈಟ್. ಲೆಟ್ ಮಿ ವಿಶ್ ಆಲ್ ಆಫ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯದಿಂದ, ಹೃದಯಾಂತರಾಳದಿಂದ, ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್, ಐ ವಿಶ್ ಆಲ್ ಆಫ್ ಯು ದ ಬೆಸ್ಟ್ ಆಫ್ ಲಕ್, ಗ್ರೇಟ್ ಫ್ಯೂಚರ್, ಬ್ರೈಟ್ ಫ್ಯೂಚರ್, ಬ್ರಿಲಿಯಂಟ್ ಫ್ಯೂಚರ್, ಬ್ಯೂಟಿಫುಲ್ ಫ್ಯೂಚರ್, ಎಕ್ಸ್ಟ್ರಾರ್ಡಿನರಿ ಫ್ಯೂಚರ್, ಎಫಿಷಿಯಂಟ್ ಫ್ಯೂಚರ್, ಎಫೆಕ್ಟಿವ್ ಫ್ಯೂಚರ್, ರಿಮಾರ್ಕಬಲ್ ಫ್ಯೂಚರ್ ಫಾರ್ ಆಲ್ ಆಫ್ ಯು. ದೇವರು ಚೆನ್ನಾಗಿಟ್ಟಿರಲಿ ನಿಮ್ಮನ್ನು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿ ಪುಣ್ಯವಂತರು. ಈ ಗುರುಪೂರ್ಣಿಮೆ ದಿವಸ ವಿಷ್ಣು ಸಹಸ್ರನಾಮ ಸಿದ್ಧಿಯನ್ನು ಮಾಡಿಕೊಂಡಂತಹ ಅದ್ಭುತ ಒಂದು ಪ್ರತಿಭೆ, ಅದ್ಭುತ ಒಂದು ಮನುಷ್ಯ, ಅದ್ಭುತ ಒಂದು ಮಾನವ ಶ್ರೀ ಅರುಳುಮಲ್ಲಿಗೆ ಪಾರ್ಥಸಾರಥಿಯವರು. ಅವರೆಲ್ಲ ಮಾತುಗಳನ್ನು ಕೇಳಿದ್ದೀರಿ. ಈ ವಿಷ್ಣು ಸಹಸ್ರನಾಮವನ್ನು ಗುರುಗಳೇ, ಇಲ್ಲಿ ವಿಷ್ಣು ಸಹಸ್ರನಾಮ ಹೇಳುವವರೇ ವಿದ್ಯಾರ್ಥಿಗಳು ಬಹಳ ಮಂದಿ ಬಂದಿದ್ದಾರೆ. KSS ಕಾಲೇಜಿನಲ್ಲಿ ಈ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರಾರ್ಥನೆಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದು ನಡೀಬೇಕು. 100ಕ್ಕೆ 100% ರಿಸಲ್ಟ್ ಅಲ್ಲಿ ಬಂದಿದೆ. ಎಷ್ಟು ಬ್ರೈಟ್ ಇದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್, ಇಲ್ಲೆಲ್ಲ ಇದ್ದಾರೆ, ಬಹಳಷ್ಟು ಮಂದಿ KSS ಸ್ಟೂಡೆಂಟ್ಸ್ ಬಂದಿದ್ದಾರೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳದೆ ಕ್ಲಾಸ್ ಪ್ರಾರಂಭ ಆಗುವುದಿಲ್ಲ. ಶಾಲೆಯಲ್ಲಿ ನಿಮಗೆ ಈ ಅವಕಾಶ ಕೊಡದೇ ಇರಬಹುದು, ಆದರೆ ಮನೆಯಲ್ಲಿ ದಯವಿಟ್ಟು ವಿಷ್ಣು ಸಹಸ್ರನಾಮವನ್ನು ಕಲಿತು ನೀವು ಪಾಠ ಮಾಡಿಕೊಂಡು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಶಕ್ತಿಯನ್ನು ಗಮನಿಸಿ. ಇದು ಶತಸಿದ್ಧ, ಇದರಲ್ಲಿರುವ ಶಕ್ತಿ ಬೇರೆ ಯಾವ ಮಂತ್ರದಲ್ಲಿ ಇಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಇದಕ್ಕೆ ತಾಜಾ ಉದಾಹರಣೆ ನಮ್ಮ ಅರುಳುಮಲ್ಲಿಗೆ ಪಾರ್ಥಸಾರಥಿಯವರೇ. ಇಷ್ಟೊಂದು ವಯಸ್ಸಾಗಿದೆ, ಅವರು ಹೇಗಿದ್ದಾರೆ, ದೇಶ ವಿದೇಶಗಳಿಗೆ ಸುತ್ತಿ ವಿಷ್ಣು ಸಹಸ್ರನಾಮ ಶಕ್ತಿಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಳಿ ಆ ವಿಷ್ಣು ಸಹಸ್ರನಾಮ ಶಕ್ತಿ ಎಷ್ಟಿದೆ ಅಂತ. ಖಂಡಿತವಾಗಿ ಅದರಲ್ಲಿ ಶಕ್ತಿ ಇದೆ ಇದೆ ಇದೆ. ಇದನ್ನು ನಾವಿಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಕಂಡುಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು, ಪಾಲಕರು ಈ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಆರಂಭಿಸಿ ನಾಳೆಯಿಂದಲೇ ನಾನು ಹೇಳ್ತೇನೆ ಎಂಬ ಒಂದು ನಿಶ್ಚಯಕ್ಕೆ ಬನ್ನಿ. ಒಂದು ಶಪಥ ತೊಡಿ. ಏನೂ ಕಷ್ಟ ಇಲ್ಲ ಈ ಯುಗದಲ್ಲಿ, ಇದು ಕಷ್ಟವೇ ಇಲ್ಲ, ಏನು ಬೇಕಾಗಿಲ್ಲ. ಯೂಟ್ಯೂಬ್ನಲ್ಲಿ ಹೋಗಿ ನೀವು ವಿಷ್ಣು ಸಹಸ್ರನಾಮ ಯಾರ್ದಾದರೂ ಪರವಾಗಿಲ್ಲ, ಅದರಲ್ಲಿಯೂ ಚೆಳ್ಳೆಕರೆ ಬ್ರದರ್ಸ್ ಅಂತ ಇದ್ದಾರೆ, ಸ್ಪಷ್ಟ ಉಚ್ಚಾರಣೆ ಮಾಡುವಂತಹ ಒಂದು ವಿಷ್ಣು ಸಹಸ್ರನಾಮ. ಆ ಒಂದು ಯೂಟ್ಯೂಬ್ನ ನೋಡ್ಕೊಳ್ಳಿ, ಪುಸ್ತಕ ಹಿಡ್ಕೊಳ್ಳಿ, ಪಾರಾಯಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ. 20ರಿಂದ 25 ನಿಮಿಷದಲ್ಲಿ ಈ ಪಾರಾಯಣ ಮುಗೀತದೆ. ಸ್ಪಷ್ಟವಾಗಿ ಹೇಳುವಾಗ, ಕಲಿಯುವಾಗ ಸ್ಪಷ್ಟವಾಗಿ ಅದನ್ನು ಕಲಿಯಿರಿ.
ಖಂಡಿತವಾಗಿ ಗುರುಗಳು ಹೇಳಿದಂತೆ 72,000 ನಾಡಿಗಳನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಶಕ್ತಿ ಈ ವಿಷ್ಣು ಸಹಸ್ರನಾಮದಲ್ಲಿ ಇದ್ದೇ. ಇದು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕೆಂಬ ನಮ್ಮ ಆಸೆ. ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಒಂದು ವಿಷ್ಣು ಸಹಸ್ರನಾಮ ಹೇಳುವ ಒಂದು ಹೇಳಿಸುವ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಭಗವಂತ ಅದಕ್ಕೆ ಅನುಗ್ರಹಿಸಲಿ. ಗುರುಗಳ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಇಲ್ಲಿಗೆ ಬಂದು ಇಷ್ಟೊಂದು ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ವಿಷ್ಣು ಸಹಸ್ರನಾಮ ಶಕ್ತಿಯನ್ನು ಹೇಳಿದ್ದೀರಿ. ನಿಮಗೆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೌಂಡೇಶನ್ ಹುಬ್ಬಳ್ಳಿ ವತಿಯಿಂದ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಗುರುಗಳೇ.